श्रीराम समर्थ विदेहापुरी तालूनी प्रपंच मुमुक्षु जनालागी अध्यात्म चर्चा करोनी बहुलोक जे मेल बीती नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ समस्त सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजर ಹಾಗೂ ಆಧ್ಯಾತ್ಮಿಕ ಅನುಭವಗಳ ಚಕ್ರವರ್ತಿಯಾಗಿರ್ತಕ್ಕಂಥ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ಕಳೆದ 2 ತಿಂಗಳುಗಳಿಂದ ನಮ್ಮ ಈ ಒಂದು ಸತ್ಸಂಗ ನಡೀತಾ ಇದೆ. ಕೇವಲ ಅವರ ಅನುಗ್ರಹದಿಂದ ನಡೀತಾ ಇದೆ ಅಂತ ತಿಳ್ಕೊಂಡು ಹೇಳಬೇಕು. ಮುಖ್ಯವಾಗಿ ಏನಾದರೂ ಮಾಡಿ ಇದೊಂದು ಕಡೆ ಜ್ಞಾನೇಶ್ವರ ಮಹಾರಾಜರ ಏನಾದರೂ ಮಾಡಿ ಭಗವಂತನಲ್ಲಿ ಭಕ್ತಿ ಮಾಡಬೇಕು, ಭಗವಂತನಲ್ಲಿ ಮನಸ್ಸು ಭಗವಂತನಲ್ಲಿ ತೊಡಗಬೇಕು, ಯಾವುದಾದ್ರೂ ಉಪಾಯದಿಂದ ನಾವು ಭಗವತ್ ಪರಾಯಣ ಆಗಬೇಕು ಅನ್ನುವಂಥದ್ದೇ ಮುಖ್ಯವಾಗಿರ್ತಕ್ಕಂಥ ವಿಷಯ. ಯಾಕೆಂದ್ರೆ ಮನಸ್ಸು ಎಷ್ಟೊಂದು ಉಪಾಯಗಳಿಂದ ನಮ್ಮನ್ನು ಅದರಿಂದ ಪರಾಂಗುಖ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಸ್ವಾಭಾವಿಕವಾಗಿ ಅದರ ಲಕ್ಷಣ ಏನು ಅಂದ್ರೆ ಬಹಿರ್ಮುಖ ಅನ್ನೋದು ಅದು ಸ್ವಾಭಾವಿಕ ಗುಣ ಆಗಿದೆ. ಅರ್ಥಾತ್ ಆದ್ದರಿಂದನೇ ಸತ್ಪುರುಷರಲ್ಲಿ ಮತ್ತು ಸಾಮಾನ್ಯ ಜನರಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಸಾಮಾನ್ಯ ಜನರದು ವಿಸ್ಮರಣೆ ಸ್ವಾಭಾವಿಕ ಇರ್ತದೆ, ಸ್ಮರಣೆಯನ್ನು ಪ್ರಯತ್ನ ಪೂರ್ವಕ ಮಾಡಬೇಕು. ಆದರೆ ಸತ್ಪುರುಷರದ್ದು ಹೆಂಗಿರ್ತದೆ ಅಂದ್ರೆ ಸ್ಮರಣೆ ಸ್ವಾಭಾವಿಕ ಇರ್ತದೆ, ಅವರು ವಿಸ್ಮರಣೆಯನ್ನು ಪ್ರಯತ್ನ ಪೂರ್ವಕ ಮಾಡ್ಬೇಕಾದ್ರೆ ಮರೀಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಉದಾಹರಣೆಯನ್ನು ಸಾಕಷ್ಟು ಹೇಳಿದ್ದೀನಿ ನಾನು. ಏನು ಅಂತಂದ್ರೆ ಆ ಗೋಪಿಕಾ ಸ್ತ್ರೀಯರು ನಶಿಕ್ಲೆಯರು ಪ್ರಾಣಾಯಾಮ ಮಾಡ್ತಿದ್ರು ಯಮುನಾ ನದಿ ದಂಡಿಗೆ 4 ಕೇಳು ಈಗ ಮಾಡ್ತಿರ್ತೀರಿ, ಪ್ರಾಣಾಯಾಮ ಮಾಡ್ತಿರ್ತೀವಿ. ಯಾಕೆ? ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಅಂಥದ್ದೇನಾಗಿದೆ, ನಾವು ಮನಸ್ಸು ಎಷ್ಟರೇ ಆ ಕೃಷ್ಣನ ಚಿಂತನೆಯಲ್ಲಿ ಮುಳುಗಿರ್ತದೆ ಅಂದ್ರೆ, ಅನುಸಂಧಾನದಲ್ಲಿರ್ತದೆ ಅಥವಾ ಸ್ಮರಣೆಯಲ್ಲಿರ್ತದೆ ಅಂತಂದ್ರೆ, ನಾವು ಅಡಿಗೆ ಮಾಡ್ಲಿಕ್ಕೆ ನಿಂತಿದ್ವಿ ಅಂತಂದ್ರೆ ಸಾರಿನಾಗ ಸಕ್ಕರೆ ಹಾಕ್ತಿವಿ, ಖೀರ್ನಾಗ ಉಪ್ಪು ಹಾಕ್ತಿವಿ, ಮನ್ಯಾಗ ಬೈಸ್ಕೋತೀವಿ. ಹಿಂಗಾಗಿ ಈ ಮನಸ್ಸು ನಮ್ಮ ಮಾತನ್ನ ಕೇಳಬಾರ್ದು. ಬಟ್ ಆದ್ರಿಂದ ನಾವು ಕೇಳಿದ ಶಾಸ್ತ್ರಗಳಲ್ಲಿ ಏನು ಅಂದ್ರೆ, ಯೋಗಾಭ್ಯಾಸ ಮಾಡೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡ್ಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಕೇಳಿವಿ. ಆದ್ರಿಂದ ನಾವು ಪ್ರಾಣಾಯಾಮ ಮಾಡ್ಲಿಕ್ಕೆ ಹತ್ತೀವಿ. ನಾಲ್ಕು ಸಾಷ್ಟಾಂಗ ಹಾಕಿದ್ರು, ಧನ್ಯಿದ್ದೀರಿ, ಭಾಗ್ಯದ ನಿಮ್ಮದು. अर्थात यह दुनिया एक पागल खाना है, यहाँ सब कोई पागल है. कोई पैसे के लिए पागल है तो कोई प्रतिष्ठा के लिए पागल है, कोई काम के लिए पागल है तो कोई कांचन के लिए पागल है. लेकिन बिरले ही ऐसे हैं जो भगवान के लिए पागल है. भगवंतन ಹುಟ್ಟಿಸಿರೋ ನೀವು ಧನ್ಯಿದ್ದೀರಿ ಅಂತ ತಿಳ್ಕೊಂಡು ನಾನು ಹೇಳಿದ್ರು. ಅದೇ ರೀತಿ ರಾಮಕೃಷ್ಣ ಪರಮಹಂಸರಿಗೆ ಶಾರದಾ ಮುನಿಯವರು ಒಂದು ಊಟ ಮಾಡಿಸ್ಬೇಕಾದ್ರೆ ಅವ್ರಿಗೆ ಅನೇಕ ಲೌಕಿಕ ವಿಚಾರಗಳನ್ನು ಹೇಳ್ತಾ ಇದ್ರು. ಹಿಂಗ ವಯಸ್ಸರಾಯ್ ಕಲ್ಕತ್ತಾಗ ವಯಸ್ಸರಾಯ್ ಬಂದಾನೆ, ಹಂಗ ಹಿಂಗ. ಅವಾಗ ಅವ್ರು 2 ತುತ್ತು ಊಟ ಮಾಡ್ತಿದ್ರು. ಹೇಳೋದು ಬಿಟ್ರೆ ಅವ್ರ ಮನಸ್ಸು ಸಮಾಧಿ ಅವಸ್ಥಾಕ್ಕೆ ಹೋಗ್ಬಿಡ್ತಿತ್ತು. ಅರ್ಥಾತ್ ಏನಂದ್ರೆ ಅವ್ರ ಮನಸ್ಸು ಹೆಂಗಿತ್ತು ಅಂದ್ರೆ, ಮ್ಯಾಲ ಕುಕ್ಕಿಗೆ ತೂಗು ಬಿಟ್ಟಿರೋ ಒಂದು ಸ್ಪ್ರಿಂಗ್ ಇದ್ದಂಗ. ಜಗ್ಗಿ ಹಿಡಿದ್ರ ಅದು ಎಷ್ಟೊತ್ತು ಕೆಳಗೆ ಜಗ್ಗಿ ಹಿಡಿದ್ರೆ ಅಷ್ಟೊತ್ತಿಗೆ ಕೆಳಗಿರ್ತದೆ, ಕೈ ಬಿಟ್ಕೊಂಡು ಮತ್ತೆ ಮ್ಯಾಲ ಹೋಗ್ತದೆ. ಹೆಂಗೋ ಹಂಗೆ ಇರೋದಂದ್ರೆ ಅವ್ರ ಮನಸ್ಸು ಸ್ಪ್ರಿಂಗ್ ಇದ್ದಂಗೆ. ನಮ್ಮ ಮನಸ್ಸು ಸ್ಪ್ರಿಂಗ್ ಇದ್ದಂಗನೆ ಅದ್ರ ಟ್ವಿಸ್ಟ್ ಕೆಟ್ಟಿರ್ತಾವ. ಅರ್ಥಾತ್ ಕೆಳಗೆ ಜೋತಾಡ್ತಿರ್ತಾವ, ಮ್ಯಾಲ ಹೋಗೋದೇ ಇಲ್ಲ. ಅಂಥ ಮನಸ್ಸು ನಮ್ಮ. ಆದ್ರಿಂದ ಏನಂದ್ರೆ ಎಲ್ಲ ಆಟ ಇರೋದೆಲ್ಲ ಜಗತ್ ಮನುಷ್ಯನ ಜೀವನದೊಳಗಿನ ಪ್ರತಿಯೊಂದು ಆಟ ಏನದನ್ನು ಮನಸ್ಸನ್ನ ನಮ್ಮನ್ನ ಆಟ ಆಡಿಸ್ತಾ ಇದೆ. ಅದರ ಮನಸ್ಸಿನ ಭಗವಂತನ ಸಾಕ್ಷಾತ್ಕಾರವೂ ಆಗ್ತದೆ. ಅದರ ಮನಸ್ಸು ಜೀವನದಲ್ಲಿ ಅತ್ಯಂತ ಏನು ಅಂದ್ರೆ ಹೀನ ಮಟ್ಟಕ್ಕೂ ತಗೊಂಡು ಹೋಗ್ತದೆ. ಆದ್ರಿಂದ ಮನೆಯೋ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ, ಬಂಧನಕ್ಕಾಗಲಿ ಅಥವಾ ಮೋಕ್ಷಕ್ಕಾಗಲಿ ಮುಖ್ಯವಾಗಿ ಏನು ಅಂದ್ರೆ ಮನಸ್ಸೇ ಕಾರಣ. ತಥಾತ್ ಏನು ವಿಷಯ ಮನೆಯೋ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಂ ಪ್ರೋಕ್ತಂ ಮೋಕ್ಷೋ ನಿರ್ವಿಷಯಂ ಸುಖಂ ಅಂತ ಹೇಳಿದ್ದಾರೆ.
ಬಂಧನಕ್ಕೆ ಕಾರಣವಾಗ್ತಕ್ಕಂಥ ಮನಸ್ಸು ಎಂತದ್ದು ಅಂದ್ರೆ ವಿಷಯಾಸಕ್ತವಾಗಿರ್ತಕ್ಕಂಥದ್ದು. ಮೋಕ್ಷಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ನಿರ್ವಿಷಯವಾಗಿರ್ತಕ್ಕಂಥ ಮನಸ್ಸು ಮೋಕ್ಷಕ್ಕೆ ಕಾರಣವಾದ್ದು. ಆದ್ರಿಂದ ಮನಸ್ಸನ್ನು ಮುಖ್ಯವಾಗಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಿರ್ವಿಷಯಗೊಳಿಸ್ಬೇಕು. ಅದರೊಳಗೆ ವಿಷಯದ ಚಿಂತನೆ, ಪ್ರಪಂಚದ ಚಿಂತನೆ ಇರಬಾರದು, ವಿಷಯದ ಚಿಂತನೆ ಆಗಬಾರದು. ನಿರ್ವಿಚಾರ ವೈಶಾರದ್ಯ ಅಧ್ಯಾತ್ಮ ಪ್ರಸಾದ. ನಾವು ನಿರ್ವಿಚಾರ ಆಗುವುದು ವಿಚಾರದ ಆದಿವೆ ಅಂದ್ರೆ ಮಾತ್ರ ಆಧ್ಯಾತ್ಮಿಕ ಸಾಧನೆ ಅನ್ನುವಂಥದ್ದಾಗ್ತದೆ. ಆದ್ರಿಂದ ಏನಿರ್ಬೇಕು ಅಂತಂದ್ರೆ ದೇಹದಿಂದ ಅದರೊಳಗೆ ತೊಡಗಿರ್ಬೇಕು, ಇಂದ್ರಿಯಗಳನ್ನು ಅದರೊಳಗೆ ತೊಡಗಿಸ್ಬೇಕು, ಮನಸ್ಸನ್ನು ಅದರೊಳಗೆ ತೊಡಗಿಸ್ಬೇಕು, ಬುದ್ಧಿಯನ್ನು ಅದರೊಳಗೆ ತೊಡಗಿಸಬೇಕು. ಈ ರೀತಿಯಾಗಿ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವರಿಂದಲೂ ನಾವೇನಾಗಬೇಕು ಅಂದ್ರೆ ಭಗವಂತನನ್ನ ಕುರಿತು ಆ ಪ್ರವೃತ್ತ ಆಗಬೇಕು. ಹೆಂಗ ಅದಕ್ಕಾಗಿ ಏನಂದ್ರೆ ಎಲ್ಲಕ್ಕೂ ಮುಖ್ಯವಾಗಿರ್ತಕ್ಕಂಥ ಇವೆಲ್ಲರೊಳಗ ಮೊದಲೇದು ಯಾವುದು ಅಂದ್ರೆ ಸತ್ಸಂಗ. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿ ಹೋದರು. ಅಕ್ಷರಶಃ ನಾವು ಏನ್ ಮಾಡ್ತಿರ್ತೀವಿ ಅಂದ್ರೆ ಜ್ಞಾನೇಶ್ವರ ಮಹಾರಾಜರ ಸಹವಾಸದಲ್ಲಿ ಕೂತೀವಿ ಅಂತ, ಅವ್ರ ಸಾನ್ನಿಧ್ಯದಲ್ಲಿ ಇದ್ದೀವಿ, ಅವ್ರ ವಿಚಾರಗಳನ್ನು ಕೇಳ್ತಾ ಇದ್ದೀವಿ ಅಂತಿದ್ದಾಗ ಅವರು ಒಂದು ಸತ್ಸಂಗದಲ್ಲಿ ಇದ್ದೀವಿ. ಇದರ ಭಕ್ತಿ ಏನಿಲ್ಲ ಅಂದ್ರೆ ಮುಂದೆ ನಮ್ಗೆ ಪ್ರವೃತ್ತಿನ ಆಗ್ಲಿಕ್ಕೆ ಶಕ್ತಿ ಇಲ್ಲ. ಶ್ರವಣ ಮಾಡಿ 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 ಕೊನೆಗೆ ಮನಸ್ಸಿಂದ ಆನವಾಗಿ ಏನದ ಅಂದ್ರೆ ಅನಿವಾರ್ಯವಾಗಿಯೇ ಒಪ್ಪಿಕೊಳ್ತದೆ ಮನಸ್ಸು. ಕೇಳಿ 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 ತಲೆ ಚಿಟ್ಟು ಹಿಡಿದ್ರೆ ಕಲಿಗ ಆಗ್ಬೇಕು ಸಂಘ ಮಾಡೋಣಂತೆ ಎನ್ನುವಷ್ಟು ಪರಿಸ್ಥಿತಿ ಬರ್ತದೆ. ಹಂಗಾಗಿ ನಾವು ಇತ್ತ ಹೊರತು ತಿಳ್ಕೊಂಡು ವಿಚಾರಪೂರ್ವಕ ವಿವೇಕದಿಂದ ವಿಚಾರ ಮಾಡಿ ಎಲ್ಲ ನಮ್ಗೆ ಬಗೆಹರಿವು ಮಾತಾಡೋದು. ಕೇಳಿ 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 ತಲೆ ಚಿಟ್ಟು ಹಿಡಿದು ಏನ್ ಮಾಡ್ಬೇಕು ಹೇಳ್ಬಾ, ಸಾಕಾಗಿ ಹೋಗ್ತೀನಿ ನಿನ್ನ ಸಲುವಾಗಿ ಅಂತ ತರಿಸಿ ದಿನ 15,000 ರೂಪಾಯಿ ಮಾಡೋಣ, ಆಯ್ತು ಮಾಡ್ತೀನಿ ಅಂತೀವಿ. ನಾನು ನೋಡ್ಬೋದು ಉಜ್ಜಯಿನಿಂದ ಬಂದಾಗ, ಅಲ್ಲಿ ಉಜ್ಜಯಿನಿಂದ ಆಮೇಲೆ ಕೂಡ್ಲಿಯಿಂದ ಪಾಠಶಾಲದಿಂದ ಬಂದಿರ್ತಿದ್ದೆ. ಅವಾಗ ಅಲ್ಲಿ ಮನೆ ಒಳಗೆ ದಿನ ಏನಂದ್ರೆ ಮುಂಜಾನೆ ಕಾಗದ ಅಂದ್ರೆ ಕಾಗದ ಮಾಡ್ತಿಲ್ಲ ಮನೆಯೊಳಗೆ ಇದನ್ನ ದಿನ ಬೆಳಿಗ್ಗೆ ಒಂದ್ ಸ್ವಲ್ಪ ಏನಾದ್ರು ಹೇಳ್ತಿದ್ದೆ. ಹೇಳೋ ಹೊತ್ನಾಗ ನಮ್ಮ ತಮ್ಮಂದ್ರು ಅಂತಿದ್ರು, ಈ ಮನೆ ಮುಂಜಾನೆ ಎದ್ದ ಕೂಡಲೇ ಇದು ಏನು ಅಂತಂದ್ರೆ ಪರಮಪ್ರಾಪ್ತಿ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ ಖರೇರಾದ ಇದ್ದವರು ಅಖಂಡ ನಾಮ ಸ್ಮರಣೆ ಮಾಡಬೇಕು. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ ತಿಳ್ಕೊಂಡೆಲ್ಲ ಹೇಳುವುದರೊಳಗೆ ಖರೆ ಇಚ್ಛಾ ಇದ್ದವ್ರು ಅದರಲ್ಲೋ ಮಾಡ್ಕೊಳ್ಬೇಕು ಅವರು ಏನು ಅಂತಂದ್ರೆ ಅದರೊಳಗೆ ನಮಗೆ ಪ್ರವೃತ್ತಿ ಆಗುವುದು ಅತ್ಯಂತ ಕಠಿಣವಾಗಿರ್ತಕ್ಕಂಥದ್ದು. ಅಂದ್ರೊಳಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ಅದು ದನ್ನ ಹತ್ಬೇಕು. ಅದ್ರ ಹೊರತಿಗೆ ಅತ್ಯಂತ ಇದೆ. ನನಗೂ ಆಶ್ಚರ್ಯ ಅನಿಸ್ತೇ ಏನು ಅಂದ್ರೆ ಹಂಗೂ ಅಂಥ ಒಂದು ನಿಷ್ಠಾ ದೃಢತಾ ಕಳಕಳಿ ಇದ್ರೆ ಮಾತ್ರ ಏನಾದ್ರೂ ಸಾಧಿಸ್ತದೆ. ದಸರೆ ಬಾಬಾ ಅವರು 27 ವರ್ಷ 3 ಗಂಟೆ ಕೇಳೋದನ್ನು 1 ದಿವಸ ತಪ್ಪಿಸಿದ್ದಿಲ್ಲ. ಅದ ಅಂಥದ್ದೊಂದು ನಿಷ್ಠಾ ಏನದ. ಇವರು ನಾನು ಹೇಳಿದ ವಿಶ್ವನಾಥ್ ಪ್ರಕಾಶ್ ಬ್ರಹ್ಮಚಾರಿ ಅವರು 40 ವರ್ಷ ಅವ್ರು 1 ದಿವಸ 4 ಗಂಟೆಗಿಂತಲೂ 5 ನಿಮಿಷ ಹೆಚ್ಚಿಗೆ ಆಗಿರ್ತಿದ್ದಿಲ್ಲ ಅವ್ರಿಗೆ ಹೇಳಲಿಕ್ಕೆ. 4 ಗಂಟೆ ಬರೀ 4 ಗಂಟೆ ಕೇಳ್ತಿದ್ರು. 3:45 ಹೇಳ್ತಿದ್ರು. 4 ಗಂಟೆಗೆ ಅಲ್ಲಿ ನರ್ಮದಾ ನದಿಯೊಳಗೆ ಸ್ನಾನ ಮಾಡಿ ಭಾಂಡಿ ತೊಳ್ಕೊಂಡು ಕೂತಿರ್ತಿದ್ರು. ರಾತ್ರಿ 12ಕ್ಕೆ ಮಲ್ಕೊಳ್ಳೋ ಹೊತ್ತಿನೊಳಗೆ 4 ವಾಟ ನೀರು ಕುಡಿತಿದ್ರು. ಕುಡಿಯೋ ಹೊತ್ತಿನಾಗ ಅವ್ರು ಹೇಳ್ಬೇಕು 4 ಗಂಟೆ ಕೇಳಿ ಡೀಸೆಲ್ ಡಾಲ್ನ ಪಡೆಯ ಅಂತ 4 ತಾಸಿನ ಸಲುವಾಗಿ ಇಷ್ಟು ಡೀಸೆಲ್ ಹಾಕ್ಬೇಕಾಗ್ತದೆ ಗಾಡಿಗೆ. ತಾತ್ಪರ್ಯ ಏನು ಅಂದ್ರೆ ಯಾವುದನ್ನೇ ಒಂದು ದೀರ್ಘಕಾಲ ಮಾಡ್ಕೊಂಡು ಹೋಗೋದೇನು ಧರ್ಮ, ಅದು ಮನಸ್ಸನ್ನು ಸಂಪೂರ್ಣವಾಗಿ ಅದ್ರಾಗ ಬಳಸಲಿಕ್ಕೆ ಒಂದು ಉತ್ತಮ ಸಾಧನೆ. ಅದು ಏನೇ ಕೊಡ್ತಾರೆ ಬರೋಬ್ಬರಿ ಇಷ್ಟು ಹೊಡೆದು ಇಷ್ಟು ನಿಮಿಷಕ್ಕೆ ಒಂದು ಮಹಾರಾಜರು ನಮಸ್ಕಾರ ಮಾಡೋದು ಅಂತ ಇಟ್ಕೊಂಡ್ರು ಸಹಿತ ಅದ್ರ ಸುತ್ತಲೂ ಎಷ್ಟೋ ತಯಾರಿ ಆಗ್ತದೆ ನಮ್ಗೆ.
ಹೊಡೆದ ನಿಮಿಷಕ್ಕೆ ಮಹಾರಾಜರಿಗೆ ನಮಸ್ಕಾರ ಹಾಕಬೇಕು ಅಂದಾಗ ಆದ್ರಿಂದ ಶಾಸ್ತ್ರಗಳಲ್ಲಿ ಸಹಿತ ಹೇಳ್ತಾರೆ ಅಹರ ಸಂಧ್ಯಾ ಉಪಾಸೀತ, ಪ್ರತಿ ದಿವಸ ಸಂಧ್ಯಾ ವಂದನೆ ಮಾಡಬೇಕು, ಬೆಳಿಗ್ಗೆ ಮಧ್ಯಾಹ್ನ ಸಂಧಿನ್ಯಾಗ. ಯಾಕೆ ಮಾಡಬೇಕು ಅಂದ್ರ ನಿಷಿದ್ಧ ಕರ್ಮ ನಿವೃತ್ತ್ಯರ್ಥಂ, ಶಾಸ್ತ್ರ ಶುದ್ಧ ಕರ್ಮಾಚರಣ ಮಹಂಕರಿಷೇ, ನಿಷಿದ್ಧ ಕರ್ಮಗಳಿಂದ ನಾವು ಬಿಡುಗಡೆ ಹೊಂದೋದಕ್ಕಾಗಿ ಶಾಸ್ತ್ರ ಶುದ್ಧವಾಗಿರ್ತಕ್ಕಂಥ ಕರ್ಮಗಳನ್ನು ನಾವು ಮಾಡಬೇಕು. ಇಲ್ಲ ಬರೋಬ್ಬರಿ ಏನಪ್ಪ ಅಂದ್ರೆ ಸೂರ್ಯೋದಯದ ಒಳಗಾಗಿ 5:30 ಅಥವಾ 6 ಗಂಟೆಗೂ ಸಂಧ್ಯಾ ವಂದನೆ ಮಾಡಬೇಕು ಅಂತಂದ್ರೆ ಆ ನಿಯಮ ಇರೋದರಿಂದಾಗಿ ನಾವು ಉಳಿದೆಲ್ಲ ಕರ್ಮಗಳನ್ನು ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಸಂಧ್ಯಾ ವಂದನೆ ಮಾಡಬೇಕಾಗಿ ಬರ್ತದೆ. ಇಲ್ಲೇ ಇದ್ರೆ ಏನಾಗ್ತದೆ, ನಿಷಿದ್ಧ ಕರ್ಮಗಳನ್ನು ತೊಳಿಬಿಡ್ತೀವಿ, ಆಲಸ್ಯದಿಂದ ಮಲ್ಕೊಂಡ್ಬಿಡ್ತೀವಿ, ಪ್ರಮಾದದಿಂದ ಮತ್ತೇನಾದ್ರೂ ಮಾಡ್ಕೊಂಡು ಕೂಡ್ತೀವಿ ಮತ್ತು ನಿದ್ರಾ ಮಾಡ್ತೀವಿ. ಆಲಸ್ಯ ನಿದ್ರಾ ಪ್ರಮಾದಗಳಿಂದಾಗಿ ನಾವೇನ್ ಮಾಡೋದ ಅಂತಂದ್ರೆ ಒಂದು ಸದ್ವರ್ತನೆ ಅನ್ನುವಂಥದ್ದನ್ನು ನಮಗೆ ಬೆಳೆಸೋಳಿಕ್ಕೆ ಆಗೋದಿಲ್ಲ. ಆದ್ರಿಂದ ಶಾಸ್ತ್ರಕಾರ ಏನಂತಾರಂದ್ರೆ ಅವುಗಳಿಂದ ನಿವೃತ್ತ ಆಗೋದಕ್ಕಾಗಿ ನೀವು ಇದನ್ನೇನು ಅಂದ್ರೆ ಪ್ರವೃತ್ತ ಆಗ್ಬೇಕು. ಹೆಂಗೋ ಹಂಗೇನಂದ್ರೆ ಈ ಮುಂಜಾನೆ ಕೂಡ ಕಾಲರಾತ್ರಿ ಬರ್ಬೇಕು ಅಂತಿದ್ರೆ ಅವಾಗ ಆಲಸ್ಯ ನಿದ್ರಾ ಪ್ರಮಾದಗಳನ್ನು ಬಿಟ್ಟ ನಾವು ಇದನ್ನ ನಾವು ಉಪಾಸನೆಗೆ ಯಾವುದೋ ಒಂದು ಉಪಾಸನೆಯಿಂದ ನಾವು ಹೆಂಗೆ ಬರ್ಬೇಕಾಗಿ ಬರ್ತದನ್ನು ಮಾಡ್ಬೇಕಾಗಿ ಬರ್ತದನ್ನು ಹಂಗೇನಿಲ್ಲ. ಮನಸ್ಸನ್ನು ತಯಾರು ಮಾಡಬೇಕಾಗಿದೆ. ಮನಸ್ಸಿಗೆ ಏನ್ ಮಾಡಬೇಕು, ಟ್ರೈನಿಂಗ್ ಕೊಡ್ಬೇಕಾಗಿದೆ. ಮನಸ್ಸನ್ನ ನಾವು ಅದರೊಳಗಿಂದ ಅದು ಬಹಿರ್ಮುಖ ವೃತ್ತಿಯನ್ನ ಕಡಿಮೆ ಮಾಡಿ ಯಥೋ ನಿಶ್ಚರತಿ ಮನಶ್ಚಂಚಲಂ ಅಸ್ಥಿರಂ ತತಸ್ತೋ ನಿಯಮ್ಯೈತದ ನಾಮನ್ನೇ ವಶುನ್ನೈ. ಎತ್ತೆತ್ತಲಾಗಿ ಮನಸ್ಸು ಹರ್ಕೊಂಡು ಹೋಗ್ತದನೋ, 5 ಜ್ಞಾನೇಂದ್ರಿಯಗಳ ಕಿಡಿಕಿಯಾಗಿಂದ ಮನಸ್ಸು ಏನು ಹೊರಗೆ ಹೋಗ್ತಿರೋ ಬಾಗಿಲಾಗಿಂದ ಹೊರಗೆ ಹೋಗ್ತಿರ್ತದನೋ ಆ ಮನಸ್ಸನ್ನು ಎಳತಂತಂದು ನಾವೇನ್ ಮಾಡ್ಬೇಕು ಅಂದ್ರೆ ಅದು ತೊಡಗಿಸ್ಬೇಕು. ಸಮರ್ಥ ರಾಮದಾಸ್ ಸ್ವಾಮಿಗಳು 12 ವರ್ಷ ಒಂದು ದಿವಸ ಆ ಪಂಚವಟಿಗೆ ಸತ್ಸಂಗಕ್ಕೆ ಹೋಗುವುದನ್ನು ಬಿಟ್ಟಿದ್ದಿಲ್ಲ. ಅರ್ಥಾತ್ ಏನು ಅಂದ್ರೆ 4:30 ಸುಮಾರು ಅವ್ರು ಬದುಕಡಿ ಬೇಡ್ಕೊಂಡು ಬಂದು ಅದನ್ನ ಊಟ ಮಾಡಿ 1 ತಾಸು ಮತ್ತೆ ಜಪ ಮಾಡಿ ಆಮೇಲೆ ಮತ್ತೇನದ ಪಂಚವಟಿಗೆ ಹೋಗಿ ಯಾವ್ದಾದ್ರು ಒಂದು ಮಂದಿರದಲ್ಲಿ ಏನಾದ್ರೂ ಒಂದು ಪುರಾಣ ಅಥವಾ ಮತ್ತೇನಾದ್ರೂ ಅರ್ಥಾತ್ ಸತ್ಸಂಗ ನಡೀತಿತ್ತು ಅಂದ್ರೆ ಅದು 1 ತಾಸು ಏನದನ್ನು ಅಗದಿ ಮನಪೂರ್ವಕವಾಗಿ ಅದನ್ನು ಶ್ರವಣ ಮಾಡಿ 5 ಕಿಲೋಮೀಟರ್ ಆಗ್ತದೆ ಪಂಚವಟಿಯಿಂದ ಟಾಕಳಿ. ನೀವು ಹೋಗಿದ್ದಂಗ ನನ್ನ ಜೊತೆ ಬಂದಿಲ್ಲ. ನಾವು ಹಿಂಗೆ ಹೋಗ್ತಿದ್ದಿಲ್ಲ, ಆ ಕಲ್ಲುಗಳ ಮೇಲೆ ಹಿಂಗೆ ಹಾಕಿ ಹೋಗಿದ್ರು. ಒಂದು ಅರ್ಥಾತ್ ಏನಂದ್ರೆ ಆ ಕಲ್ಲು ಮೇಲೆ ದಿಕ್ಕೋತ ಹೋದ್ರೆ 5 ಕಿಲೋಮೀಟರ್, ರಸ್ತೆ ಗುಂಟ ಹೋದ್ರೆ ಇನ್ನೂ ಬಹಳ ದೂರ ಆಗ್ತದೆ. ರಸ್ತೆ ಗುಂಟ ಹೋದ್ರೆ 8 ಕಿಲೋಮೀಟರ್ ದೂರ ಆಗ್ತದೆ. ಅಷ್ಟು ಮುಂಜಾನೆ ಹೋಗಿ ಮಧ್ಯಾಹ್ನದ 12 ಗಂಟೆಗೆ ಹೋಗಿ ಬದುಕರಿ ಬೇಡ್ಕೊಂಡು ಬರೋದು, ಆಮೇಲೆ ಮತ್ತೆ ತಿರುಗಿ ಸತ್ಸಂಗ ಸಲುವಾಗಿ ಹೋಗಿ ಬರೋದು. ಆದ್ರಿಂದ ಏನಂದ್ರೆ ಅವರ ದಾಸಬೋಧ ಗ್ರಂಥದಲ್ಲಿ 1000 ಗ್ರಂಥಗಳ ಒಂದೇನದ ಅಂತಂದ್ರೆ ಉದ್ಧರಣದ ಅಂತ ಹೇಳ್ತಾರೆ, ಅಂದ್ರೆ ಕೊಟೇಶನ್. ಇಂಥ ಒಂದೇನು ಯಾವುದೋ ಒಂದು ನಿಷ್ಠೆ ಅನ್ನೋದನ್ನ ಹೆಂಗೆ ಇಟ್ಕೋಬೇಕು ಅಂದ್ರೆ ಇಂಥದ್ದನ್ನು ಮಾಡೋದಪ್ಪ ಅನ್ನೋದನ್ನ ನಾವು ಇಟ್ಕೊಂಡ್ರೆ ಮನಸ್ಸು ಬಗ್ಗತದನ್ನೇ ಹೊರತು ಇಲ್ಲೇ ಇದ್ರೆ ಏನಾಗುತ್ತೆ ಅಂದ್ರೆ ಮನಸ್ಸು ನಮ್ಮನ್ನು ಉಚ್ಛೃಂಖಲ ಮಾಡಿಬಿಡ್ತದೆ. ಆದ್ರಿಂದ ಭಗವಂತ ಎಷ್ಟೇ ಕಳಕಳಿಯಿಂದ ಇಲ್ಲಿ ಹೇಳಿಕತ್ತಾನೆ ಅಂತಂದ್ರೆ ಮನ್ಮನಾಭವ ಮದ್ಭಕ್ತು ಮದ್ಯಾದಿ ಮಾಂ ನಮಸ್ಕುರು. ನೀನು ನನ್ನಲ್ಲೇ ಮನಸ್ಸನ್ನು ಇಡು. ಯಾವ್ದಾದ್ರು ನಿಮಿತ್ತದಿಂದ ನೀನೇನ್ ಮಾಡು ಅಂದ್ರೆ ಮನಸ್ಸನ್ನು ನನ್ನಲ್ಲಿ ಪ್ರಯತ್ನ ಮಾಡು. ಅವ್ರು ಹೊರತೇನಿಲ್ಲ ಅಂದ್ರೆ ಗತ್ಯಂತರಿಲ್ಲ. ಏನಾದ್ರೂ ನಿಮಿತ್ತ ಮಾಡಿಕೊಂಡು ನೀನೇನ್ ಮಾಡ್ಬೇಕು ಅಂದ್ರೆ ನನ್ನಲ್ಲಿ ಮನಸ್ಸನ್ನು ಇರ್ತಕ್ಕಂಥವನ್ನ ಹಾಕ್ಬೇಕು. ಶ್ರವಣ ಮಾಡು, ಕೀರ್ತನ ಅಥವಾ ಇತ್ತೀನಂದ್ರೆ ಸ್ಮರಣ ಇತ್ಯಾದಿಗಳೇನು, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಹಿಂಗಾಗಲಿ, ಮತ್ತೇನೋ ಒಂದು ಸೇವಾ ಮಾಡೋದ್ರ ಮೂಲಕವಾಗಿ ಆಗಲಿ, ಮತ್ತೊಂದೇನು ಉಪಾಸನೆ ಮಾಡೋದ್ರ ಮೂಲಕವಾಗಿ ಆಗಲಿ, ಯಾವುದೇ ಪ್ರಕಾರದಿಂದ ಆದ್ರೂ ಅಡ್ಡಿಲ್ಲ. ನಮ್ಮ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮನಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಅಲ್ಲಿ ಹೇಳ್ತಾರೆ, ಯಥಾ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮ್ ಅಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವ. ನಮ್ಮ ಕರ್ಮರೂಪಿ ಪುಷ್ಪಗಳಿಂದ ಭಗವಂತನ ಅರ್ಚನೆಯನ್ನು ಮಾಡಿ ನಾವೇನಂದ್ರ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗ್ತೀವಿ. ನಮ್ಮ ಕರ್ಮಗಳನ್ನು ಅರ್ಚನೆ ಮಾಡುವುದಂದ್ರೆ ಏನು ಅಂದ್ರೆ ಆ ಕರ್ಮದಲ್ಲಿರ್ತಕ್ಕಂಥ 2 ವಿಷಬೀಜವನ್ನು, ಆ 2 ವಿಷಬೀಜಗಳನ್ನು ತೆಗಿಬೇಕು. ಅವ್ಯಾವು ಅಂದ್ರೆ ಕರ್ತೃತ್ವಾಭಿಮಾನ, ಕರ್ತೃತ್ವ ಮದ ಅಂತ ಜ್ಞಾನೇಶ್ವರ ಮಹಾರಾಜ.
ಆ ಕರ್ತೃತ್ವ ಮದ ಮತ್ತು ಫಲಾಪೇಕ್ಷೆ ಇವೆರಡನ್ನ ತೆಗೆದು ಆ ಕರ್ಮವನ್ನು ಭಗವಂತನ ಪೂಜೆ ಪುಷ್ಪ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಆ ಕರ್ಮದ ಜೊತೆಗೆ ಭಗವಂತನ ಅನುಸಂಧಾನವೇ. ನಾನು ನಿನ್ ಸಲುವಾಗಿ ಮಾಡ್ಲಿಕ್ಕತ್ತೀನಿ, ನಿನ್ ಸಲುವಾಗಿ ಮಾಡ್ಲಿಕ್ಕತ್ತೀನಿ ಅನ್ನುವಂತ ಒಂದು ಅನುಸಂಧಾನವನ್ನು ನಾವು ಕಾಯ್ದುಕೊಂಡು ಅರ್ಥಾತ್ ಏನು ಅಂದ್ರೆ ಇಟ್ಕೊಂಡ್ರೆ ಆ ಅನುಸಂಧಾನ ಉಳಿಲಿಕ್ಕೆ ಸಾಧನೆ ಏನು ಅಂದ್ರೆ ಭಗವಂತನ ನಾಮ ಅಂತ ನಾವು ಮಾಡ್ತಿದ್ದಂತ ಕರ್ಮದ ಜೊತೆಗೆ ಭಗವಂತನ ನಾಮಸ್ಮರಣೆ ಇದ್ದದ್ದಾದ್ರೆ ಆ ಕರ್ಮ ಅನ್ನುವಂಥದ್ದು ಏನಾಗ್ತದೆ, ಕರ್ತೃತ್ವಾಭಿಮಾನ ಮತ್ತು ಫಲಾಪೇಕ್ಷೆ ಬಿಟ್ಟಿರೋದ್ರಿಂದಾಗಿ ಅದೇನಾಗ್ತದೆ, ಭಗವಂತನ ಪೂಜೆ ಪುಷ್ಪ ಆಗ್ತದೆ. ಅದನ್ನ ನಾವು ಏರಿಸಿದ್ರಿಂದ ಅದಕ್ಕೆ ಸ್ವಕರ್ಮ ಕುಸುಮಾಂಜಲಿ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜ ಹೇಳ್ತಾರೆ. ಸ್ವಕರ್ಮ ಕುಸುಮಾಂಜಲಿ, ನಾವು ಆ ಕರ್ಮ ರೂಪಿ ಕುಸುಮಾಂಜಲಿಯನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಭಗವಂತನಿಗೆ ಅರ್ಪಣೆ ಮಾಡಿದರೆ ಆ ಭಗವಂತನ ಅನುಗ್ರಹ ಮಾಡಿ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಅಂತ 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ. ಅದು ಸಂಪೂರ್ಣ ಒಂದು ಭಗವದ್ಗೀತೆಯ ಸಾರೇನು ಅನ್ನುವ ಹಂಗಾಗಿ ಭಗವಂತ ಹೇಳಿದ, ಸ್ವೇ ಸ್ವೇ ಕರ್ಮಣ್ಯಭಿರತ, ನಮ್ಮ ಪಾಲಿಗೆ ಬಂದಿರತಕ್ಕಂಥ ಕರ್ಮಗಳನ್ನ ಒಂದು ಆಶ್ರಮದಲ್ಲೇ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಅವರವ್ರ ಪಾಲಿಗೆ ಒಂದು ಕರ್ಮ ಅನ್ನುವಂಥದ್ದು ಬಂದಿರ್ತದೆ. ಅದನ್ನ ಅವರು ಸ್ವೇ ಸ್ವೇ ಕರ್ಮಣ್ಯಭಿರತ ಸಂಸಿದ್ಧಿ ಲಭತೆ ನರಃ. ಅರ್ಥಾತ್ ಮನುಷ್ಯ ಮಾತ್ರರು ಏನ್ ಮಾಡ್ತಾರಂದ್ರೆ ತಮ್ಮ ಕರ್ಮದಲ್ಲಿ ತಮ್ಮ ಪ್ರಾರಬ್ಧಾನುಸಾರ ಸ್ವಭಾವಾನುಸಾರ ಪ್ರಕೃತಿ ಅನುಸಾರವಾಗಿನೋ ಅಥವಾ ಭಗವಂತನ ಸಂಕಲ್ಪ ಇಚ್ಛೆಗೆ ಅನುಸಾರವಾಗಿನೋ ನಮ್ಮ ಪಾಲಿಗೆ ಬಂದಿರತಕ್ಕಂಥ ಕರ್ಮಗಳನ್ನ ನಾವೇನು ಅಂದ್ರೆ ಸ್ವೇ ಸ್ವೇ ಕರ್ಮಣ್ಯಭಿರತ ಸಂಸಿದ್ಧಿಂ ಲಭತೆ ನರಃ. ಸ್ವಕರ್ಮದಲ್ಲಿ ಸಿದ್ಧಿಂ ಯಥಾವಿಂದತಿ ತಕ್ಷಣು. ಸ್ವಕರ್ಮದಲ್ಲಿ ತೊಡಗಿರ್ತಕ್ಕಂಥ ಮನುಷ್ಯ ಯಾವ ರೀತಿಯಾಗಿ ಅವನು ಏನ್ ಮಾಡ್ತಾನೆ ಅಂದ್ರೆ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗ್ತಾನೆ ಅನ್ನೋದನ್ನ ಹೇಳೋದಕ್ಕಾಗಿ ಅವ್ರೇನ್ ಹೇಳಿದ್ರು ಅಂದ್ರೆ ಯಥಾ ಪ್ರವೃತ್ತಿ ಏನು ಸರ್ವಮಿದಂ ತತಂ, ಈ ಸಂಪೂರ್ಣ ವಿಶ್ವ ಬ್ರಹ್ಮಾಂಡ ಏನದನ್ನು ಯಾವುದರೊಳಗಿಂದ ನಿರ್ಮಾಣ ಆಗಿದನು, ಏನ ಸರ್ವಮಿದಂ ತತಂ, ಯಾವುದರೊಳಗಿಂದ ಇದೆಲ್ಲ ವ್ಯಾಪ್ತವಾಗಿದನು, ಸ್ವಕರ್ಮಣ ನಮ್ಮ ಅಭ್ಯರ್ಚ್ಯ, ತಮ್ಮ ಕರ್ಮರೂಪಿ ಪುಷ್ಪಗಳಿಂದ ಭಗವಂತನ ಅರ್ಚನೆಯನ್ನು ಮಾಡಿ ಏನು ಸಿದ್ಧಿಂಬಿಂದತಿ ಮಾನವ. ಆದ್ದರಿಂದ ಏನಂದ್ರೆ ಕರ್ಮ ಅನ್ನುವಂಥದ್ದು ಅನಿವಾರ್ಯವಾಗಿರುವುದರಿಂದಾಗಿ ನಮ್ಮ ಪಾಲಿ ಹುಟ್ಟಿ ಬಂದ ಬಳಕೆ ಯಾವುದೋ ಕರ್ಮ ನಮ್ಮ ಪಾಲಿ ಒದಗಿ ಬಂದಿರ್ತವೆ. ಆ ಕರ್ಮಗಳ ಮೂಲಕವಾಗಿ ಯಾರು ಒಡ್ಡಿ ಇಲ್ಲ. ನಾವೇನಾಗ್ಬೇಕು ಅಂದ್ರೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗೋ ಪ್ರಯತ್ನ ಮಾಡಬೇಕು ಅಂತ ತಿಳ್ಕೊಂಡು ಹೆಂಗೆ ಹೇಳಿದಾರು ಅದಕ್ಕನುಸಾರವಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಭಗವಂತ ಏನಂತ ಅಂದ್ರೆ ಮನ್ಮನಾಭವ ಮದ್ಭಕ್ತ ಮದ್ಯಾದಿ ಮಾಂ ನಮಸ್ಕುರು. ಏನ್ ಮಾಡುದಲ್ಲ ನನ್ನನ್ನ ಕುರಿತು ಮಾಡು. ನಾವು ಸಣ್ಣವಿದ್ದಾಗ 4ನೇ 5ನೇದಿದ್ದಾಗ ನಮ್ಗೊಬ್ರು ಅಂಬ್ಲಿ ಮಠ ಮಾಸ್ತರು ಅಂತಿದ್ರು. ಅವ್ರು ಏನ್ ಮಾಡ್ತಿದ್ರು, ಏನ್ ಮಾಡೋದಿಲ್ಲ ಇಲ್ಲೇ ಮಾಡ್ರಿ ಅಂತಿದ್ರು. ಅವರು ಶಾಲ್ಯಾಗ ಮಾಡ್ರಿ ನೋಡಕ್ ಕೇಳಿದ, ಹೌದ್ರಿ ಮತ್ತೆ ಇದನ್ನು ಇಲ್ಲೇ ಮಾಡ್ಬೇಕು, ಏನ್ ಮಾಡೋದೆಲ್ಲ ಏನದನ್ನು ಇಲ್ಲೇ ಮಾಡ್ರಿ ಹೆಂಗೋ ಹಂಗೆ ಏನ್ ಮಾಡ್ತೀವೋ ಅದನ್ನೆಲ್ಲ ನನ್ನನ್ನ ಕುರಿತು ಮಾಡುವ ಅಂತ ಭಗವಂತ ಅಲ್ಲಿ ಹೇಳಿದ್ರೆ ಯತ್ಕರೋಷಿ ಯದಶ್ನಾಸಿ ಯಜ್ಜೋಹೋಸಿ ದದಾಸೇತ ಯತ್ ತಪಸ್ಸಿ ಗೋಂತೆಯ ಪುರುಷಮದರ್ಪಣಂ. ಏನ್ ಯತ್ಕರೋಷಿ ಏನ್ ಮಾಡ್ತೀವೋ ಅದನ್ನ, ಯಜ್ಜುಹೋಸಿ ಯತ್ಕರೋಷಿ ಯದಶ್ನಾಸಿ ಏನ್ ತಿಂತೀವೋ ಅದನ್ನ, ಯಜ್ಜುಹೋಸಿ ಅರ್ಥಾತ್ ಯಾವುದನ್ನು ಕುರಿತು ನೀವೇನ್ ಮಾಡ್ತೀಯ ಅಂದ್ರೆ ಹೋಮ ಹವನಾದಿಗಳನ್ನು ಮಾಡ್ತೀಯೋ, ಯಜ್ಜುಹೋಸಿ ದದಾಸಿ ಯದ ಏನ್ ಕೊಡ್ತೀಯೋ, ಯತ್ ತಪಸ್ಸಿ ಗೋಂತೆಯ ನೀನು ಅರ್ಥಾತ್ ಏನು ಅಂದ್ರೆ ತಪಶ್ಚರ್ಯವನ್ನು ಮಾಡ್ತೀವಿ. ಏನಾದ್ರು ತಪಶ್ಚರ್ಯ ಅಂದ್ರೆ ಏನು ಅಂದ್ರೆ ಇಂದ್ರಿಯ ನಿಗ್ರಹ ಪೂರ್ವಕ ನಾವೇನ್ ಮಾಡೋದು ಒಂದು ತಪಶ್ಚರ್ಯ. 27 ವರ್ಷ ಏಳದೇ ಇರೋದು ಅಂತ, ಅರ್ಥಾತ್ ಸರಿಯಾಗಿ 3 ಗಂಟೆ ಕೇಳೋದು ಒಂದು ತಪಶ್ಚರ್ಯ, ಏಳದೇ ಇರೋದು ಒಂದು ತಪಶ್ಚರ್ಯ. ಈ ತಪಶ್ಚರ್ಯ ನಮ್ದು 27 ವರ್ಷ ಒಂದು ದಿವಸ ನಾನು ನಸಿಕ್ಕೆ 4 ಗಂಟೆ ಗೆದ್ದಿಲ್ರಿ ಅಂದ್ರೆ ಸಾಮಾನ್ಯ ಮಾತಾಡ್ತೇನೆ. ಸತ್ ಏನಂದ್ರೆ ಯಾರು ಸತ್ರು ಎದ್ದಿಲ್ಲ ಅನ್ನೋ ಪೈಕಿ 27 ವರ್ಷ ಒಂದು ದಿವಸ ಯಾರು ಸತ್ರು 4 ಗಂಟೆ ಗೆದ್ದಿಲ್ಲ. ಆದ್ರಿಂದ ಏನಂತಾರಂದ್ರೆ ಯತ್ ಕರೋಷಿ ಯದಶ್ನಾಸಿ ಯಜ್ಜೋಸಿ ದದಾಸಿ ಯತ್ ತಪಸ್ಸಿ ಗೋಂತೆಯ ವಿಶ್ವಮದರ್ಪಣಂ. ಅದನ್ನೆಲ್ಲ ನನಗೆ ಅರ್ಪಣೆ ಮಾಡು. ಹೆಂಗ ಅರ್ಪಣೆ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಹೇಳಿದ್ರು ಭಗವಂತ. ಅರ್ಥಾತ್ ಏನಂದ್ರೆ ಆ ಕರ್ಮದ ಜೊತೆಗೆ ಭಗವಂತನ ಅನುಸಂಧಾನ ಇರುವುದನ್ನೇ ಆ ಭಗವಂತನ ಅರ್ಥಾತ್ ಅರ್ಪಣೆ ಮಾಡುವುದು ಲಕ್ಷಣ.
ಅದಕ್ಕೆ ನಾಮಸ್ಮರಣೆನೇ ಮಾಡಬೇಕೇನು ಅಂತಂದ್ರೆ ಅನೇಕ ಪ್ರಕಾರದಿಂದ ಅವನ ಅನುಸಂಧಾನವನ್ನು ಇಟ್ಟುಕೊಳ್ಳಿ ಬರ್ತದೆ. ಆದ್ರೆ ಸುಲಭವಾದ ಸಾಧನೆ ಯಾವುದು ಅಂದ್ರೆ ನಾಮಸ್ಮರಣೆ. ಯಾವ ಉಳಿದ ಅನೇಕ ಅನುಸಂಧಾನ ಪೂಜಾ ಮಾಡೋದ್ರಿಂದನೂ ನಾವು ಅನುಸಂಧಾನದಲ್ಲಿ ಬರ್ತದೆ. ಒಂದು ಪೂಜಾ ಮಾಡೋದ್ರದ್ದು ಎಷ್ಟೋ ಪ್ರಕಾರಗಳು ನಾನು ಎಂಥ ನೋಡೀನಿ ಅಂದ್ರೆ, ಮುಂಜಾನೆ ಎದ್ದು ಕೂಡಲೇ ಅವ್ರ ಪೂಜಾದ ಪ್ರಕಾರ ಶುರುವಾಗ್ತು ಅಂದ್ರೆ ಮಧ್ಯಾಹ್ನ ಸಂಧಿ ತನಕನೂ ಆ ಪೂಜಾದನ್ನ ಇದು ಆಗ್ತದೆ. ಅಂಥ ಒಂದು ಪೂಜೆ ತೊಡೆಯತಕ್ಕಂಥವನ್ನು ನಾನು ನೋಡಿದೆ. ಅರ್ಥಾತ್ ಏನಂದ್ರೆ ನೇಮಾವರದಿಂದ ಮುಂದಕ್ಕೆ ನರ್ಮದಾ ಪ್ರದಕ್ಷಿಣೆ ಮಾಡ್ಕೊಂಡು ಹೋದಾಗ ಅಲ್ಲಿ ಒಬ್ಬರು ಜನಾರ್ದನ ಬ್ರಹ್ಮಚಾರಿ ಅಂತಿದ್ರು. ನೀವು ಹೋಗಿದ್ದನಲ್ಲಿ ಹಾಕಿ ವಿಶ್ವನಾಥ ಪ್ರಕಾಶ ಬ್ರಹ್ಮಚಾರಿ ಅಂತ ಹೆಂಗಿದ್ರು, ಅವರಲ್ಲಿ ಜನಾರ್ದನ ಬ್ರಹ್ಮಚಾರಿ ಅಂತಿದ್ರು. ಅವರು ಏನ್ ಮಾಡ್ತಾರೆ, ಬರೋಬ್ಬರಿ ಸೂರ್ಯ ಉದಯಕ ಇಷ್ಟು ದೊಡ್ಡದೊಂದು ಧಾರಾ ಪಾತ್ರೆ, ನಾವು ಒಂದು ದಿವಸ ಇದ್ದೆ ಅಲ್ಲೇ, 2 ದಿವಸ ಇದ್ದೆ, ಒಂದು ದೊಡ್ಡದೊಂದು ಧಾರಾ ಪಾತ್ರೆ ಕೆಳಗೆ ಒಂದು ಅಗ್ನಿ ಸುಂದರ ಒಂದು ಶಿವಲಿಂಗ ಇತ್ತು. ದೊಡ್ಡದೊಂದು ಧಾರಾ ಪದಾರ್ಥದೊಳಗ ಮುಂಜಾನೆ ಸೂರ್ಯ ಉದಯಕ ಅಲ್ಲಿ ಶುರು ಮಾಡಿದ್ರು ಅಂದ್ರೆ ಪ್ರತಿ ದಿವಸ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಒಂದು ಲಘುರುದ್ರದ ಅಭಿಷೇಕ ಮಾಡ್ತಿದ್ರು. ಅವಾಗ ಚಾತುರ್ಮಾಸ ಅಂತ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಆದ್ರೆ ಪ್ರತಿ ದಿವಸ ಒಂದು ಲಘುರುದ್ರ ವಿಶ್ವನಾಥ ಪ್ರಕಾಶ ಬ್ರಹ್ಮಚಾರಿ ಅವರು ಹೇಳಿದ್ರು, ನಾನು ಪ್ರತಿ ದಿವಸ 4 ತಿಂಗಳು ಒಂದು ಲಘುರುದ್ರ ಅಂತಿದ್ದೆ ಅಂತ ಹೇಳಿ. ಅರ್ಥಾತ್ ಏನು ಅಂದ್ರೆ ಮುಂಜಾನೆ ಸೂರ್ಯೋದಯದಿಂದ ಸಂಜೆ 121 ಸಲ ರುದ್ರಾಂಗ, ಒಂದು ರುದ್ರಾಂಗಿ ಕನಿಷ್ಠ 8 ನಿಮಿಷ 9 ನಿಮಿಷ ಹಿಡಿತದೆ. ಬರೇ ಒಂದು ನಮಕಲ್ಲಿಕ್ಕೇನೆ ಇಲ್ಲಿ ಅಭಿಷೇಕದವ್ರಂತಾರೆ ಹಂಗಲ್ಲ, ವ್ಯವಸ್ಥಿತವಾಗಿ ಅನ್ನೋದು. ಅಭಿಷೇಕದವ್ರು ಅನ್ನೋದು ಆ ದೇವರಿಗೂ ತಿಳಿಯುವುದಿಲ್ಲ. ಅರ್ಥಾತ್ ಏನು ಅಂದ್ರೆ ವ್ಯವಸ್ಥಿತವಾಗಿ 7-8 ನಿಮಿಷ ಹಿಡಿತದ. ಹಂಗೇನು ಅಂದ್ರೆ 121 ಸಲ ಅನ್ಬೇಕು. ಈ ರೀತಿಯಾಗಿ ಏನು ಅಂದ್ರೆ ಈ ರೀತಿಯಾಗಿ ಅವರು ಯಾವುದೋ ಒಂದರ ಮೂಲಕವಾಗಿ, ಅರ್ಥಾತ್ ಅರ್ಚನೆ ಇರ್ಲಿ, ವಂದನೆ ಇರ್ಲಿ, ದಾಸ್ಯ ಇರ್ಲಿ, ಶಕ್ತಿ ಇರ್ಲಿ, ಯಾವುದೋ ಒಂದು ಪ್ರಕಾರದಿಂದ ಅದರೊಳಗನೆ ತೊಡಗಿ ಅದು ನಾನು ಹೇಳಿಲ್ಲ. ಆ ಮನುಷ್ಯ ಏನಪ್ಪ 3 ಗಂಟೆಗೆ ಹೋಗಿ 2:30-3 ಗಂಟೆಗೆ ಕ್ಷಿಪ್ರಾ ನದಿಯಲ್ಲಿ ಸ್ನಾನ ಮಾಡಿ ಬಂದು, ಅರ್ಥಾತ್ ಏನು ಭಸ್ಮಾರ್ತಿ ಇದ್ದು, ಅದಾದ ಬಳಿಕ ಗಂಧಾ ತೆಗೆಯೋದು, ಅಲ್ಲಿ ಒರೆಸೋದು ನಾನು ನೋಡ್ತಿದ್ದೆ. ಹಂಗೆ ಆಶ್ಚರ್ಯ ಆಗ್ತಿತ್ತು. ಅರ್ಥಾತ್ ಏನು ರಾತ್ರಿ ತನಕನೂ ಮಹಾಕಾಲೇಶ್ವರನ ಶ್ರಾವಣ ಮಾಸದ ಇರ್ಬೋದು ಬಹುಶಃ ವಡಿ ಗಂಧ. ಅರ್ಥಾತ್ ಏನಂದ್ರೆ ಅವ್ನು ನೀಟಾಗಿ ಅಡಿಗೆ ಊಟ ತಗೊಂಡ್ ಬರ್ತಿತ್ತು, ಅಲ್ಲಿ ಊಟ ಮಾಡ್ತಿದ್ದ. ಸಂಜಿನಾಯಿನ ಶ್ರೀದಾರ್ತಿ ಮುಗಿಸ್ಕೊಂಡ ಮನೆಗೆ ಹೋಗು. 1 ತಿಂಗಳು 2 ತಿಂಗಳು ಚಾತುರ್ಮಾಸ ಶ್ರಾವಣ ಮಾಸ ಹಿಂಗ್ ಮಾಡ್ತೀವಿ. ಆದ್ರಿಂದ ಏನು ಅಂದ್ರೆ ನಾವು ಅವನಿಗೆ ಸಮರ್ಪಿತಿದ್ದೀವಿ ಅನ್ನುವಂಥ ಭಾವದಿಂದ ಇದ್ರ ಮಾತ್ರ ಹೊಂದತಕ್ಕಂಥದ್ದು. ಆದ್ರಿಂದ ಮಾಮೇ ವೈಶ್ಯಸಿ ಯುಕ್ತೈವಂ ಅಂದ್ರೆ ಅವರು ತೊಡಗಿದಂಥವನಾಗಿ ಆತ್ಮಾನ ಮತ್ಪರಾಯಣ. ಅರ್ಥಾತ್ ಏನು ಈ ರೀತಿಯಾಗಿ ನೀನು ನನ್ನ ಮತ್ಪರಾಯಣ ಆಗು ಅನ್ನುವಂಥದ್ದನ್ನ, ನನ್ನಲ್ಲಿಯೇ ಮನಸ್ಸನ್ನು ಅರ್ಪಿಸು, ನನ್ನ ಭಕ್ತನಾಗು, ನನ್ನದೇ ಎದುರು ಮಾಡು, ಎಲ್ಲ ಕಡೆಗೂ ನನ್ನನ್ನೇ ನಮಸ್ಕರಿಸು. ಈ ರೀತಿ ನನ್ನೊಂದಿಗೆ ತಾದಾತ್ಮ್ಯವಾಗುವುದಕ್ಕಾಗಿ ನನ್ನಲ್ಲಿ ಚಿತ್ತ ಇಡುವುದರಿಂದಾಗಿ ನನ್ನೆಡೆಗೆ ಬರುವಿ. ಈ ರೀತಿಯಾಗಿ ನೀನು ತಾದಾತ್ಮ್ಯ ಆಗುವುದಕ್ಕಾಗಿ ನೀನು 24 ತಾಸು ನಿನ್ನ ಚಿತ್ತವನ್ನು ನನ್ನ ಕಡೆಗೆ ಇಟ್ಟದ್ದಾದ್ರೆ ನೀನು ನನ್ನನ್ನು ಹೊಂದಿದಿ ಅನ್ನುವಂಥ ವಿಚಾರ. ಅರ್ಥಾತ್ ಭಗವದ್ಗೀತೆಯ ಶ್ಲೋಕವನ್ನು ಕುರಿತು ಜ್ಞಾನೇಶ್ವರ ಮಹಾರಾಜರು ಎಂಥ ಒಂದು ದಿವ್ಯವಾಗಿರ್ತಕ್ಕಂಥ ಭಾವದಲ್ಲಿ ಬಲಿತಾ ಇದ್ದಾರೆ ಅನ್ನೋದನ್ನು ನಾವು ಶ್ರವಣ ಮಾಡಬೇಕಿತ್ತು. ಪ್ರಾರಂಭದಲ್ಲಿ ಅವರ ಚರಣಾರವಿಂದಗಳಲ್ಲಿ ನಮಸ್ಕಾರ ಮಾಡೋಣ. ಏನು ಅಂತಂದ್ರೆ, ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ದಯಾ ಕವಿತಾ ಮಹಾಪುಣ್ಯ ರಾಶಿ. ನಮಸ್ಕಾರ ನಾಥ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ ಸದ್ಗುರುನಾಥ ಮಹಾರಾಜ ಕಿ ಜೈ ಜೈ ಜೈ. ಈ ಓವಿಗಳಿಗೆ ಬಾಬಾ ಅವರು ಹೇಳ್ತಕ್ಕಂಥ ಒಂದು ವಿಚಾರಗಳನ್ನು ಸಹಿತ ನಾವು ಇದನ್ನ ಶ್ರವಣ ಮಾಡೋಣ. ಒಂದೊಂದ ಓವಿ ಓದ್ತೀನಿ, ಅದ್ರ ಜೊತೆಗೆ ಅವ್ರೇನ್ ಹೇಳ್ಯಾರ ಅನ್ನೋದನ್ನು ಸಹಿತ ನಾವು ಸ್ವಲ್ಪ ಶ್ರವಣ ಮಾಡ್ಬೋದು.
ಮದ್ರೂಪಗೊಳಿಸಬೇಕು ನಿನ್ನ ಮನಸ್ಸನ್ನು, ಪ್ರೇಮದಿಂದ ಮಾಡಬೇಕು ಭಜನೆಯನ್ನು, ಸರ್ವತ್ರ ಮಾಡು ನಮಸ್ಕಾರವನ್ನು ನನ್ನೊಬ್ಬನಿಗೆ. ಅರ್ಥಾತ್ ಏನಂದ್ರೆ ಮದ್ರೂಪಗೊಳಿಸಬೇಕು ನಿನ್ನ ಮನಸ್ಸನ್ನು ಮದ್ರೂಪಗೊಳಿಸು ಅಂದ್ರೆ ನನ್ನೊಳಗೆ ತನ್ಮಯಗೊಳಿಸು ಅಂತ ಅರ್ಥ. ಪ್ರೇಮದಿಂದ ಮಾಡಬೇಕು ಭಜನೆಯನ್ನು, ನೀನು ಅತ್ಯಂತ ಪ್ರೇಮದಿಂದ ಭಜನೆಯನ್ನು ಮಾಡಬೇಕ. ಸರ್ವತ್ರ ಮಾಡು ನಮಸ್ಕಾರವನ್ನು ನನಗೊಬ್ಬನಿಗೆ. ಅರ್ಥಾತ್ ಎಲ್ಲ ಕಡೆಗೂ ನನ್ನ ಭಾವದಿಂದನೇ ನೀ ನಮಸ್ಕಾರ ಮಾಡಬೇಕು ಅಂತ. ಅದಕ್ಕೆ ಇಲ್ಲಿ ಬರೀತಾರೆ ಏನು ಅಂದ್ರೆ ಮದ್ಭಕ್ತ ಮಾಜಿಯ ಭಜನಿ ಪ್ರೇಮಧನಿ. ಭಜೆ ಎಂಬುದರ ಅರ್ಥ ಸೇವೆ ಎಂದು ಇರುತ್ತದೆ. ಭಜ ಸೇವಾಯ, ಸೇವಾ ಎಂಬುದರ ಅರ್ಥವೇನು? ಅವರಿಗೆ ಯಾವುದರ ಅವಶ್ಯಕತೆ ಇರುತ್ತದೆಯೋ ಅದಕ್ಕೆ ಸೇವೆ ಅನ್ನುತ್ತಾರೆ. ಅದನ್ನು ಮಾಡುವುದಕ್ಕೆ ಸೇವಾ ಅಂತಾರೆ. ಅವ್ರಿಗೆ ಹಸಿವಾಗಿರ್ತಾರೆ, ಅವ್ರಿಗೆ ಊಟ ಕೊಡೋದು ಸೇವಾ. ಅಥವಾ ಅವ್ರಿಗೆ ಏನು ಅವಶ್ಯಕತೆ ಇರ್ತದನ್ನು ಅವ್ರ ಸಾಧ್ಯ ಏನು ಅಂತ ಅದನ್ನ ಮಾಡೋದಕ್ಕೆ ಸೇವಾ ಅಂತ. ಮಾನಸಶಾಸ್ತ್ರದಲ್ಲಿ ಹೀಗೆ ವರ್ಣನೆ ಇರುತ್ತದೆ. ಮನುಷ್ಯನು ನಿಜವಾದ ಅರ್ಥದಲ್ಲಿ ಸೇವಕನಾದರೆ ಅವನ ಒಡೆಯನ ಮನಸ್ಸಿನಲ್ಲಿ ಏನು ಇರುತ್ತದೆಯೋ ಅದು ತಿಳಿಯುತ್ತದೆ. ಮನಪೂರ್ವಕವಾಗಿ ನಾವು ಮಾಡಿದ್ದಾದರೆ ಅರ್ಥಾತ್ ಏನು ಯಾರು ಸೇವಾ ಮಾಡ್ತಿರ್ತೀವೋ ಅವ್ರ ಮನುಷ್ಯನಾಗ ಏನದ ಅನ್ನೋ ತಿಳಿಯುತ್ತದೆ. ಈ ಮಹಾರಾಜರಿಗೆ ಒಮ್ಮೆ ಒಬ್ಬರು ಕೇಳಿದರು, ನೀವು ಎಂದೂ ಯಾರನ್ನೂ ಏನೂ ಕೇಳುವುದೇ ಇಲ್ಲ, ಹಾಗೆ ನೋಡಿದ್ರೆ ಇದು ನಿಜವಾದ ಸಂಗತಿ ಆಗಿತ್ತು. ಬಹುಸಾಹೇಬರಿಗೆ ವರ್ತಕ ಎಂಬ ಒಬ್ಬ ಸ್ನೇಹಿತ ಇದ್ದರು. ಬಹುಸಾಹೇಬರು ಶ್ರೀ ಮಹಾರಾಜರ ಹತ್ತಿರ ಬಂದು ಇದ್ದರು. ಒಮ್ಮೆ ವರ್ತಕರು ಗೋಂದಾವಲಿಗೆ ಬಂದು 2-3 ದಿವಸ ಇದ್ದರು. ಆಗ ಬಹುಸಾಹೇಬರು ಅವರಿಗೆ, ನಾನು ಇಲ್ಲಿ 9 ವರ್ಷಗಳಿಂದ ಇರುತ್ತೇನೆ ಅಂದರು. ವರ್ತಕರು ಅಲ್ಲಿಯದನ್ನೆಲ್ಲ ನೋಡಿ ಬಹುಸಾಹೇಬರಿಗೆ, ನೀನು ಏನನ್ನು ನೋಡಿ ಇವರ ಹತ್ತಿರ ಇರುತ್ತಿ ಅಂದರು. ಆಶ್ಚರ್ಯ ಅಂದ್ರೆ ಏನು ಅಂದ್ರೆ ಆ ಪ್ರತ್ಯಕ್ಷ ನೋಡೋರಿಗೂ ಸಹಿತ ಮಹಾರಾಜರೊಳಗ ಏನೂ ವಿಶೇಷ ಅನಿಸ್ತಿದ್ದಿಲ್ಲ ಅನ್ನುವಂಥದ್ದು ಆಶ್ಚರ್ಯ. ಪ್ರತ್ಯಕ್ಷ ಅವ್ರನ್ನ ನೋಡೋರಿಗೆ, ಅವ್ರ ಸಹವಾಸದಲ್ಲಿದ್ದವ್ರಿಗೆ ಅರ್ಥಾತ್ ಏನು ಅಂದ್ರೆ ಇವ್ರೊಳಗೆ ಏನಂತ ವಿಶೇಷ ಇರಪ್ಪ ಅಂತ ಅನಿಸ್ತಿತ್ತು ಅಂತಂದ್ರೆ ನಮಗೀಗೇನದ ಅವ್ರ ಬಗ್ಗೆ ಬಹಳಷ್ಟು ನಮ್ಗೆ ವಿಚಾರ ಕಲ್ಪನಾ ತಿಳ್ಕೊಂಡಿವಿ, ಕೇಳೀವಿ, ಓದೀವಿ ಅನ್ನೋದ್ರಿಂದ ಅವ್ರ ಒಂದು ಭವ್ಯ ವ್ಯಕ್ತಿತ್ವದ ಬಗ್ಗೆ ನಮ್ಮ ತಲೆಯಾಗ ಭಾವನಾ ಬರ್ತದೆ. ಆದ್ರೆ ಪ್ರತ್ಯಕ್ಷ ಅವರು ಅಲ್ಲಿ ಇದ್ದಾಗ ಎಷ್ಟೋ ಮಂದಿ ಅವ್ರ ಸಹವಾಸದಲ್ಲಿ ಎಷ್ಟು ಸಹಜವಾಗಿ ಇರ್ತಿದ್ರು ಅಂದ್ರೆ ಮಹಾರಾಜರಂದ್ರೆ ಎಷ್ಟು ಮಹಾನ್ ಇದ್ದಾರೆ ಅನ್ನೋದು ಕಲ್ಪನಾನೇ ಇರ್ತಿದ್ದಿಲ್ಲ ಅವ್ರಿಗೆ. ಅರ್ಥಾತ್ ಏನು ಅಂದ್ರೆ ಅಂಥ ಸಮಯದವರೆಗೂ ಅವ್ರ ಸಹವಾಸದಲ್ಲಿದ್ದಾಗೂ ಒಬ್ರಿಗೊಬ್ರು ಜಗಳಾಡ್ತಿದ್ರು, ಬದಲಾಡ್ತಿದ್ರು. ಏನಾದ್ರು ಅರ್ಥಾತ್ ಏನು ಅಂದ್ರೆ ಉಪದ್ವ್ಯಾಪ ನಿರ್ಮಾಣ ಮಾಡ್ತಿದ್ರು. ಎಲ್ಲ ಈಗ ಆಗಿಂದ ಈಗಿಂದ ಅದೇನು ಫರ್ಕ್ ಆಗುತ್ತೆ. ಯಾರ ಕಾಲ ಆದ್ರೇನು ಯಾರ ಸಮಯ ಆದ್ರೆ ಆದ್ರಿಂದ ಇವ್ರು ಸಹಿತ ನೋಡಿದಿಲ್ಲ केळकर हे मला बाकी यांच्या परमार्थ वगैरे मला काय कळत नाही, पण फार पॉलिटिशियन माणूस आहे, भारी राजकारणी मनुष्य ಇದ್ದಾನ ಅಂದ್ರೆ ಅವ್ರನ್ನ ಇವರು ಪರಮಾರ್ಥಿ ಮನುಷ್ಯ ಸಹಿತ ನೋಡಲಿಲ್ಲ. ಅವರು ಆ ದೃಷ್ಟಿಯಿಂದನೂ ಅವ್ರನ್ನ ತಿಳ್ಕೊಳಿಕ್ ಆಗ್ಲಿಲ್ಲ. ಬರೀ ಅವ್ರನ್ನೆಲ್ಲ ಏನು ಬರೀ ಇದನ್ನ ಕೇಳಿದ್ರೆ ಅಷ್ಟು ದೂರತನ ಅಷ್ಟ ನೋಡ್ತಿದ್ರು. ಅವರು ಎಷ್ಟು ಚಾಲಾಕಿದ್ದಾರೆ ನೋಡಿ, ಎಷ್ಟು ಚತುರಿದ್ದಾರೆ ನೋಡುವಂತ. ಹಿಂಗ ನನಗೆ ಇಂಥದೊಂದು ವಸ್ತು ಬೇಕು. ನೀನು ಏನನ್ನು ನೋಡಿ ಇವರ ಹತ್ತಿರ ಇರುತ್ತಿ ಅಂದರು. ಆಗ ಬಹುಸಾಹೇಬರು ಅವರಿಗೆ, ನಾನು ಕಳೆದ 9 ವರ್ಷಗಳಲ್ಲಿ ಒಂದು ಬಾರಿಯೂ ಇವರು ನನಗೆ ಇಂಥದೊಂದು ವಸ್ತು ಬೇಕು ಎಂದು ಅಂದಿರುವುದನ್ನು ಕೇಳಿಲ್ಲ. ಸಾಮಾನ್ಯ ಮಾತೈತೆ. ಅರ್ಥಾತ್ ನಮ್ಗೆ ಕ್ಷಣಕ್ಕೆ ಏನಾದ್ರು ಬೇಕು ಅನಿಸ್ತದೆ. ಬಹಳಷ್ಟು ಮಂದಿ ಏನಿರ್ತಂದ್ರ ಬೇಕನ್ನಿಸ್ತದ, ಆದ್ರೂ ಕೇಳು ಧೈರ್ಯ ಆಗಂಗಿಲ್ಲ. ಒಂದು ನಮ್ಗೆ ಕೇಳಲಿಕ್ಕೂ ಒಂದು ನಮ್ಗೆ ಸಂಕೋಚ ಅನಿಸ್ತದೆ. ಹಿಂಗೆ ಎಷ್ಟೋ ಉಳಿದಕ್ಕೆ ಒಳಗೆ ಮನುಷ್ಯನಾಗ ಇನ್ ಕೆಲವ್ರಿಗೆ ಇಚ್ಛಾ ಇರ್ತದ, ಆಗ್ಬಿಡ್ಕೊ ಸಿಕ್ಕಾ ಶಿವ ತಕ್ಕಂತ. ಸಾಮಾನ್ಯವಾಗಿ ನಾವು ನನಗೆ ಇದು ಬೇಕು ಅದು ಬೇಕು ಅನ್ನಿಸಿರುತ್ತೇವೆ. ಹೆಣ್ಣು ಮಕ್ಕಳು ತಮ್ಮ ಗಂಡಂದರಿಗೆ ಅದನ್ನು ತೆಗೆದುಕೊಂಡು ಬಂದಿರಿ, ಇದನ್ನು ತೆಗೆದುಕೊಂಡು ಬಂದಿರಿ ಎನ್ನುತ್ತಾರೆ. ನೀವು ಅದನ್ನು ತೆಗೆದುಕೊಳ್ಳಬೇಡಿರೆಂದು ನಾನೇನು ಅನ್ನುವುದಿಲ್ಲ. ಆದ್ರೆ ನಮ್ಮ ವೃತ್ತಿ ಹೇಗೆ ಹರಿದಾಡುತ್ತಿರುತ್ತದೆ ನೋಡಿರಿ. ನಮ್ಮ ವೃತ್ತಿ ಎಷ್ಟರೇ ಚಂಚಲದ, ಎಷ್ಟು ಹರಿದಾಡ್ತಿರ್ತದೆ. ಅದು ಬೇಕು, ಇದು ಬೇಕು, ಹಂಗಾಗಬೇಕು, ಹಿಂಗಾಗಬೇಕು. ಆದರೆ ಶ್ರೀ ಮಹಾರಾಜರ ಬಾಯಲ್ಲಿ ನನಗೆ ಇಂಥದೊಂದು ವಸ್ತು ಬೇಕು ಎಂಬ ಶಬ್ದವೇ ಬಂದಿರಲಿಲ್ಲ.
ಇಂಥದ್ದೊಂದು ಬೇಕು ಅಂತ ಅವ್ರಿಗೆ ಎಂದೂ ಅನಿಸಿರಲಿಲ್ಲ. ಆ ವರ್ತಕರು ಹೋದ ಮೇಲೆ ಶ್ರೀ ಮಹಾರಾಜರಿಗೆ ಯಾರೋ ಒಬ್ಬರು ಆ ವರ್ತಕ ಹಾಗೂ ಭಾವು ಸಾಹೇಬರ ಸಂಭಾಷಣೆಯ ಬಗ್ಗೆ ಹೇಳುತ್ತಾ ಅವರು ಭಾವು ಸಾಹೇಬರಿಗೆ ಹೀಗೆ ಕೇಳಿದರು ಹಾಗೂ ಭಾವು ಸಾಹೇಬರು ಹೀಗೆ ಹೇಳಿದರು ಅಂತ ಹೇಳಿದರು. ಆಗ ಶ್ರೀ ಮಹಾರಾಜರು ನನ್ನ ಹತ್ತಿರ ಎಂಥ ಜನರಿರುತ್ತಾರೆಂದರೆ ನನ್ನ ಮನಸ್ಸಿನಲ್ಲಿ ಬರುವುದೊಂದೇ ತರ ನನಗೆ ಆ ವಸ್ತು ತಂದು ಕೊಡುತ್ತಾರೆ. ನೀರು ಬೇಕೆಂದು ಮನಸ್ಸಿನಲ್ಲಿ ಬಂದೊಡನೆ ನೀರು ತಂದು ಕೊಡುತ್ತಾರೆ. ಬಹಳ ಪುಣ್ಯ. ಅಡಿಗೆ ಬೇಕೆಂದು ಮನಸ್ಸಿನಲ್ಲಿ ಬಂದೊಡನೆ ಅಡಿಗೆ ತಂದು ಕೊಡುತ್ತಾರೆ. ಅಂದ ಮೇಲೆ ನಾವು ಏಕೆ ಕೇಳಬೇಕು? ಅಸಾಧ್ಯ ನನ್ನ ಮನುಷ್ಯನಾಗಿಂದ ಅವ್ರಿಗೆ ಗೊತ್ತಾಗ್ತದೆ, ತಂದು ಕೊಡ್ತಾರೆ. ನನ್ನ ಕೇಳೋ ಪ್ರಶ್ನೆ ಏನ್ ಬರ್ತದೆ? ಸಣ್ಣ ಅಡ್ಡ ಕೊಡುವುದಿಲ್ಲ, ಏನ್ ಕೇಳಿದ್ರೆ ನಿಜವಾಗಿ ಜಾನ ಹೆಂಡತಿ ಗಂಡನಿಗೆ ಯಾವಾಗ ಏನು ಬೇಕು ಎಂಬುದನ್ನು ಮೊದಲೇ ತಿಳಿದುಕೊಳ್ಳುತ್ತಾಳೆ. ಅವನಿಗೆ ಚಹಾ ಯಾವಾಗ ಬೇಕಾಗುತ್ತದೆ ತಿಳಿದುಕೊಂಡು ಅದನ್ನು ಕೂಡಲೇ ಮಾಡಿಕೊಡುತ್ತಾಳೆ. ಗಂಡನಿಗೆ ಸಿಗರೇಟ್ ಬೇಕಾದ್ರೆ ಸಿಗರೇಟ್ ಕೊಡುತ್ತಾಳೆ ಎಂದೇನೂ ಇಲ್ಲ. ಆದ್ರೆ ಕೆಲವರು ಅದನ್ನು ಕೊಡ್ಬೋದು, ಹೇಳಬೇಕಾದ್ರೂ ಹಚ್ಚೆ ಕೊಡ್ತಾರೆ. ತಾತ್ಪರ್ಯವೇನೆಂದರೆ ಭಕ್ತನು ಭಗವಂತನ ಜೊತೆಗೆ, ಶಿಷ್ಯನು ಗುರುಗಳ ಜೊತೆಗೆ ಅಷ್ಟೊಂದು ತಾದಾತ್ಮ್ಯವಾಗಿರಬೇಕು. ಮಾಜಿಯ ಭಜನಿ ಪ್ರೇಮದಲ್ಲಿ ಭಗವಂತನಿಗೆ ಬೇಕಾದದ್ದೇ ನನಗೆ ಬೇಕು. ಕಾನ್ಫ್ಲಿಕ್ಟ್ ಇಲ್ಲವಲ್ಲವೇ, ಸಂಘರ್ಷ ಇಲ್ಲವಲ್ಲವೇ. ಮೆಹಮೂದ್ ಗಜನಿ ಇದ್ದನಲ್ಲ, ಅವನಿಗೆ ಆಯಾಜ್ ಎಂಬ ಒಬ್ಬ ಗುಲಾಮನಿದ್ದನು. ಅವನು ತನ್ನನ್ನು ಸಮರ್ಪಿಸಿಕೊಂಡಿದ್ದನು. ಅವನು ಮೆಹಮೂದನ್ನು ದೇವರೆಂದೇ ತಿಳಿದುಕೊಂಡಿದ್ದನು. ಅವನ ಒಂದು ಪದ್ಧತಿ ಏನೆಂದರೆ ರಾಜನು ಊಟ ಮಾಡುವ ಮೊದಲು ಆ ಎಲ್ಲ ಪದಾರ್ಥವನ್ನು ತಾನು ತಿಂದು ನೋಡುತ್ತಿದ್ದನು. ಅದರಲ್ಲಿ ವಿಷವೇನಾದರೂ ಇರುತ್ತದೆ ಎಂಬುದು ಅವನ ಉದ್ದೇಶವಾಗಿತ್ತು. ಇದೇನು ಹೊಸದಲ್ಲ. ಹೈದರಾಬಾದ್ ನಿಜಾಮ್ ಇದ್ದನಲ್ಲ, ಅವನ ಹತ್ತಿರ ಒಬ್ಬ ಹುಜೂರ್ ರಾಮರಾವ್ ಇದ್ದನು. ಅವನು ನಿಜಾಮನ ಪಠ್ಯ ಬರೆಗಳನ್ನು ನೋಡಿಕೊಳ್ಳುತ್ತಿದ್ದನು. ನಿಜಾಮನ ಒಂದು ಪದ್ಧತಿ ಏನೆಂದರೆ ಅವನು ಒಮ್ಮೆ ಹಾಕಿದ ವಸ್ತುವನ್ನು ಮತ್ತೊಮ್ಮೆ ಹಾಕುತ್ತಿರಲಿಲ್ಲ. ಅವನ ಪಠ್ಯಗಳ ಮೇಲೆ ಬಂಗಾರದ ಸುಳಿವು ತೆಗೆದಿರುತ್ತಿದ್ದರು. ಆ ಪಠ್ಯವನ್ನು ತಂದು ರಾಮರಾವ್ ಮಾರುತ್ತಿದ್ದರಿಂದ ಅವನು ಬಹಳ ದೊಡ್ಡ ಶ್ರೀಮಂತನಾದನು. ನಿಜಾಮನ ಹತ್ತಿರ 3 ಜನ ಅಡಿಗೆಯವರಿದ್ದರು. ಅವರು ಒಬ್ಬರಾಗದೆ ಮತ್ತೊಬ್ಬರಂತೆ ಅಡುಗೆ ಮಾಡುತ್ತಿದ್ದರು. ಸಿದ್ಧವಾದ ಅಡುಗೆಯನ್ನು ಮೊದಲು ಡಾಕ್ಟರ್ ತಿನ್ನುತ್ತಿದ್ದರು. ಒಂದು ದಿವಸ ಅಡುಗೆ ಪದಾರ್ಥ ತಿನ್ನುತ್ತಿದ್ದನು. ಅವನು ಒಂದು ಹಣ್ಣು ಸ್ವಲ್ಪ ತಿಂದು ಅನಂತರ ಅದನ್ನು ಪೂರ್ಣ ತಿನ್ನತೊಡಗಿದನು. ಆಗ ಮೆಹಮೂದನು, ನನಗೂ ಸ್ವಲ್ಪ ಇಡು, ಎಲ್ಲವನ್ನೂ ಏಕೆ ತಿನ್ನುತ್ತಿದ್ವಿ ಅನ್ನನು. ಅದಲ್ಲದೆ ಒಂದು ಸಣ್ಣ ತುಂಡು ಅವನು ರಾಜನಿಗೆ ಇಟ್ಟನು. ಆ ಹಣ್ಣು ಕಹಿಯಾಗಿತ್ತು. ಆದ್ದರಿಂದ ಆ ಹಣ್ಣನ್ನು ಅಡುಗೆಯನ್ನು ಸಂಪೂರ್ಣ ತಿನ್ನುತ್ತಿದ್ದನು. ತಾತ್ಪರ್ಯವೆಂದರೆ ನಿಜವಾದ ಪ್ರೇಮದಿಂದ ಮನಸ್ಸು ತಾದಾತ್ಮ್ಯವಾಗುತ್ತದೆ ಹಾಗೂ ಅವರಿಗೆ ಏನು ಬೇಕು ಎಂಬುದು ತಾನಾಗಿಯೇ ತಿಳಿಯುತ್ತದೆ. ಆಗ ಭಕ್ತನು ಅಥವಾ ಸೇವಕನು ಅದನ್ನೇ ಮಾಡುತ್ತಾನೆ. ಸರ್ವತ್ರ ನಮಸ್ಕಾರಿ ಮನ ಏಕಾಗ್ರೆ. ನಮಸ್ಕಾರ ಅಂದರೆ ಅತ್ಯಂತ ಲೀನ ಆಗುವುದು. ನಾನು ನಿಮಗೆ ಒಂದು ಲಕ್ಷಣ ಹೇಳಿಬಿಡುತ್ತೇನೆ. ನಿಜವಾದ ಮಹಾಪುರುಷನು ನಮ್ರನಾಗಿರಲೇಬೇಕು. ಅವನ ವರ್ತನೆಯಲ್ಲಿ ಅದು ಹೇಗೆ ವ್ಯಕ್ತವಾಗುತ್ತದೆ? ಅವನು ಪ್ರತಿಯೊಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕುವುದಿಲ್ಲ. ಆದರೆ ಅವನ ವೃತ್ತಿಯೇ ಹೇಗೆ ಇರುತ್ತದೆ ಎಂದರೆ ಅವನು ನಮ್ರನಾಗಿರುತ್ತಾನೆ. ಅದರಲ್ಲಿಯೂ ಅವನು ಪರಮಾರ್ಥಿಯಾಗಿದ್ದರೆ ನಮ್ರನಾಗಿರಲೇಬೇಕು. ಅವನ ಅಂತಃಕರಣವು ಶುದ್ಧ ಹಾಗೂ ಪವಿತ್ರವಾಗಿರುತ್ತದೆ. ನಾನು ನಿಮಗೆ ಏನೆಂದು ಹೇಳಲಿ? ಶ್ರೀ ಜ್ಞಾನೇಶ್ವರ ಮಹಾರಾಜರು 16ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿರುತ್ತಾರೆ. ಅವನು ನಡೆಯುವಾಗಲೂ ಹೇಗೆ ಹೆಜ್ಜೆ ಇಡುತ್ತಾನೆಂದರೆ ಯಾವ ಜೀವ ಜಂತುಗಳಿಗೂ ತೊಂದರೆ ಆಗಬಾರದು ಎಂಬ ಭಾವನೆಯಿಂದ ಹೆಜ್ಜೆ ಇಡುತ್ತಾನೆ. ನಮ್ರ ಮನುಷ್ಯರು ಯಾರಿಗೆ ಸೇರುವುದಿಲ್ಲ. ಸ್ತ್ರೀ ಆಗಿರಲಿ ಅಥವಾ ಪುರುಷನಾಗಿರಲಿ ನಮ್ರನಾಗಿರಬೇಕು. ನಾವು ಇದನ್ನು ಕಲಿಯಬೇಕು. ಜ್ಞಾನೇಶ್ವರಲ್ಲಿ ಈ ವಿಷಯದಲ್ಲಿ ಒಂದು ವಿಲಕ್ಷಣ ಭೂಮಿ ಇರುತ್ತದೆ. ಮಧ್ಯ ಯಜ ಅಂದರೆ ಯಜ್ಞ ಮಾಡುವುದು, ದಾನ ಮಾಡುವುದು, ಪೂಜೆ ಮಾಡುವುದು ಎಂಬುದು ಆ ಯಜ ಶಬ್ದದ ಮೂಲ ಅರ್ಥವಿರುತ್ತದೆ. ಅದನ್ನು ಕುರಿತು ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ. ಹೊಂದಿ ನನ್ನ ಅನುಸಂಧಾನ ಸಂಕಲ್ಪ ನಿಶ್ಚೇಷಗೊಳಿಸಿದರೆ ದಹನ ಮದ್ಯಾದಿ ಎಂಬ ನಾಮಕರಣ ಅವನಿಗೆ ಪ್ರಾಪ್ತವು.
ಸಂಕಲ್ಪವನ್ನು ನಿಶೇಷಗೊಳಿಸಿದರೆ ದಹನ. ಭಗವಂತನ ಅನುಸಂಧಾನದಲ್ಲಿ ಯಾರ ಸಂಕಲ್ಪವೇ ಇಲ್ಲದಂತಾಗಿರುತ್ತದೆಯೋ, ಯಾರ ಇಚ್ಛೆ ಇಲ್ಲದಂತಾಗಿರುತ್ತದೆಯೋ ಅವನೇ ನಿಜವಾದ ಪೂಜೆ ಮಾಡಿದವನು, ಯಜ್ಞ ಮಾಡಿದವನು. ಅನುಸಂಧಾನವೆಂದರೆ ನಿರಂತರ ಅವನ ಅಸ್ತಿತ್ವವನ್ನು ನೆನಪಿಸಿಕೊಳ್ಳುವುದು, ಯಾವಾಗಲೂ ಅವನ ಸ್ಮರಣೆಯಲ್ಲಿಯೇ ಇರುವುದು. ಯೇಸು ಕ್ರಿಸ್ತನ ಚರಿತ್ರೆಯಲ್ಲಿ ಒಂದು ಉದಾಹರಣೆ ಇರುತ್ತದೆ. ಮಾರ್ಥಾ ಹಾಗೂ ಮೇರಿ ಎಂಬ ಇಬ್ಬರು ಸೋದರಿಯರು ಇದ್ದರು. ಒಮ್ಮೆ ಯೇಸು ಕ್ರಿಸ್ತನು ಅವರಿಬ್ಬರ ಮನೆಗೆ ಬಂದನು. ಅವನು ಬಂದನೆಂದರೆ ಜನರು ಅವನನ್ನು ಭೇಟಿಯಾಗಲು ಬಂದೇ ಬರುತ್ತಿದ್ದರು. ಮಾರ್ಥಾ ಅತ್ಯಂತ ಧರ್ಪಡಿಸುವವಳಾಗಿದ್ದರು, ಆದರೆ ಕಾರ್ಯತತ್ಪರಳಾಗಿರುತ್ತಿದ್ದರು. ಅವಳು ಬರುವವನಿಗೆ ಸರ್ಬತ್ ಮಾಡಿಕೊಡುತ್ತಿದ್ದರು ಹಾಗೂ ಅವಳು ತಿನಿಸು ಉಣಸಿನ ಕಡೆಗೆ ಲಕ್ಷ್ಯ ಕೊಡುತ್ತಿದ್ದರು. ಜನರು ಬರುವುದು ಕಡಿಮೆಯಾದ ಮೇಲೆ ಮಾರ್ಥಾ ಅತ್ಯಂತ ದಣಿದವಳಾಗಿ ಯೇಸುವಿನ ಹತ್ತಿರ ಹೋಗಿ, ನಾನು ದಿನವೆಲ್ಲ ಕೆಲಸ ಮಾಡಿ ದಣಿಯುತ್ತೇನೆ, ಇವಳು ಮಾತ್ರ ಸುಮ್ಮನೆ ಕುಳಿತಿರುತ್ತಾಳೆ, ನಿನ್ನ ಹತ್ತಿರ ಕುಳಿತಿರುತ್ತಾಳೆ ಅಂದರು. ಅದಕ್ಕೆ ಯೇಸು ಕ್ರಿಸ್ತನು ಅಂತದ್ದನ್ನು ಹೇಳುತ್ತೇನೆ, she has chosen the better part. She has chosen the better part. ಅಂದರೆ ನನ್ನ ಸೇವೆ ಯಾವ ಶ್ರೇಷ್ಠ ಭಾಗವಿರುತ್ತದೆಯೋ ಅದನ್ನು ಅವಳು ತೆಗೆದುಕೊಂಡಿರುತ್ತಾಳೆ. ಆ ಭಾಗವೆಂದರೆ ಅನುಸಂಧಾನದ ಭಾಗವಾಗಿರುತ್ತದೆ. ಶ್ರೀ ಮಹಾರಾಜರ ಒಂದು ವಾಕ್ಯ ಗಮನದಲ್ಲಿಟ್ಟುಕೊಳ್ಳಿ. ಈಗ ಯುಗದ ಧರ್ಮ ಹೇಗಿರುತ್ತದೆ ಎಂದರೆ, ನೀವು ಏನು ಮಾಡಬೇಕಾಗಿಲ್ಲ, ಎಲ್ಲಿಗೂ ಹೋಗಬೇಕಾಗಿಲ್ಲ, ತಪಶ್ಚರ್ಯ ಮಾಡಬೇಕಾಗಿಲ್ಲ, ಕೇವಲ ಭಗವಂತನ ಅನುಸಂಧಾನ ಇಟ್ಟುಕೊಳ್ಳಿದೆ ಎಂದರೆ ಭಗವಂತನ ದರ್ಶನವಾಗುತ್ತದೆ. ಅನುಸಂಧಾನ ಇಟ್ಟುಕೊಳ್ಳುವುದು ಎಲ್ಲಕ್ಕಿಂತ ಉತ್ತಮ ಮಾರ್ಗವೆಂದರೆ ಭಗವಂತನ ನಾಮಸ್ಮರಣೆ. ಜಗತ್ತಿನ ಸಂಬಂಧವೇ ಇಲ್ಲ. ನಾನು ಭಗವಂತನ ನಾಮದಲ್ಲಿ ಎಂದರೆ ಅನುಸಂಧಾನದಲ್ಲಿ ಇರುತ್ತೇನೆ, ಆದರೆ ಆ ನಾಮವನ್ನು ಉಳಿಸಿಕೊಳ್ಳುವುದು ಅತ್ಯಂತ ಕಠಿಣವಾಗಿರುತ್ತದೆ. ಅದು ಅತ್ಯಂತ ಜಾರಿಕೆಯದಾಗಿರುತ್ತದೆ, ಒಮ್ಮೆಲೆ ಜಾರಿ ಹೋಗುತ್ತದೆ. ಆದ್ದರಿಂದ ನಾಮಕ್ಕೆ ಅಂಟಿಕೊಂಡ ಮನುಷ್ಯನು ನಿಜವಾಗಿಯೂ ಶ್ರೇಷ್ಠನಾಗಿರುತ್ತಾನೆ. ಹೀಗೆ ನನ್ನ ಯೋಗಯುಕ್ತನಾದರೆ ನೀನು ಆಗ ಹೊಂದುವೆ ನನ್ನ ಸ್ವರೂಪವನ್ನು. ಈ ಅಂತಃಕರಣದ ಮಾತನ್ನು ನಿನಗೆ ಹೇಳುತ್ತಿರುವೆ. ಅರ್ಥಾತ್ ಈ ಪ್ರಕಾರವಾಗಿ ನೀನು ನನ್ನ ಯೋಗಯುಕ್ತನಾದರೆ, ನೀನು ನನ್ನ ಸಂಬಂಧವನ್ನು ಹೊಂದಿದವನಾದರೆ ಅಂತ ಅರ್ಥ. ಆಗ ಹೊಂದುವೆ ನನ್ನ ಸ್ವರೂಪವನ್ನು. ಆಗ ಸ್ವಾಭಾವಿಕವಾಗಿ ನಿನಗೆ ಏನಾಗ್ತದೆ ಅಂದ್ರೆ ನನ್ನ ಸ್ವರೂಪ ಜ್ಞಾನ ಆಗ್ತದೆ. ಈ ಅಂತಃಕರಣದ ಮಾತನ್ನು ನಿನಗೆ ಹೇಳುತ್ತಿರುವೆ. ಈ ಅಂತಃಕರಣದ ಮಾತನ್ನು ನಿನಗೆ ಅತ್ಯಂತ ಅಗದಿ ಕಳಕಳಿಯಿಂದ ನಿನ್ ಕಿವಿಯಾಗಿ ಹೇಳಿಕತ್ತೀನಿ ಅಂತ ಹೇಳಿ. ಎಲ್ಲರಿಂದ ಮುಚ್ಚಿಟ್ಟದ್ದನ್ನು ನನ್ನ ಸರ್ವಸ್ವವನ್ನೇ ಕೊಟ್ಟಿರುವೆನು, ಅದನ್ನು ಪಡೆದು ಸುಖಪೂರ್ಣನು ಆಗುವೆ ನೀನು. ಅರ್ಥಾತ್ ಏನು ಅಂತಂದ್ರೆ ಅತ್ಯಂತ ರಹಸ್ಯಮಯವಾಗಿರುತ್ತೆ, ಎಲ್ಲರಿಂದಲೂ ಮುಚ್ಚಿಟ್ಟಿದ್ದನು. ಆದ್ರಿಂದ ಇದನ್ನ ಲಕ್ಷ್ಮಿಗೂ ಹೇಳಿಲ್ಲ, ಅದೇ ರೀತಿ ಶುಕ ಸನಕಾದಿ ಅರ್ಥಾತ್ ಸನಕ ಸನಂದನಾದಿಗಳಿಗೂ ಹೇಳಿಲ್ಲ. ಅಂಥದ್ದನ್ನು ನಾನು ಹೇಳಿಕತ್ತೀನಿ ಅಂತ ತಿಳ್ಕೊಂಡು ಹೇಳಿದ. ಅದನ್ನು ಪಡೆದು ಸುಖಪೂರ್ಣನು ಆಗುವೆ ನೀನು. ಅದರಿಂದ ನೀನೇನಾಗ್ತೀಪ ಅಂದ್ರೆ ಎಲ್ಲಾ ದೃಷ್ಟಿಯಿಂದಲೂ ಸಮಾಧಾನ ಹೊಂದಿ. ಹೀಗೆ ಶ್ಯಾಮಲವರ್ಣ ಪರಬ್ರಹ್ಮ ಭಕ್ತ ಕಾಮ ಕಲ್ಪದ್ರುಮ ಹೇಳಿದನು ಆತ್ಮಾರಾಮ. ಸಂಜಯನೆಂದನು ಸಂಜಯ ಧೃತರಾಷ್ಟ್ರ ಹೇಳಿದ್ದಾನೆ ಏನು ಅಂದ್ರೆ, ಈ ಪ್ರಕಾರವಾಗಿ ಆ ಶ್ಯಾಮಲ ವರ್ಣನಾಗಿರ್ತಕ್ಕಂಥ ಪರಮಾತ್ಮ ಅರ್ಜುನನಿಗೆ ಹೇಳಿಕತ್ತಾನೆ. ಭಕ್ತ ಕಾಮ ಕಲ್ಪದ್ರುಮ ಅರ್ಥಾತ್ ಏನು ಅಂದ್ರೆ ಭಕ್ತರ ಕಾಮನೆಗಳನ್ನು ಪೂರ್ಣ ಮಾಡುವ ವಿಷಯದಲ್ಲಿ ಕಲ್ಪ ವೃಕ್ಷಿದ್ದಂಗಿದ್ದಾನೆ. ಮತ್ತು ಆತ್ಮಾರಾಮನಾಗಿರ್ತಕ್ಕಂಥ ಅವನು ಹೇಳಿದ ಅಂತ ಸಂಜಯ ಧೃತರಾಷ್ಟ್ರ ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರನಿಗೆಂದನು ಕೇಳುತ್ತಿರುವೇನೇನು. ಆ ಧೃತರಾಷ್ಟ್ರನಿಗೆ ಧೃತರಾಷ್ಟ್ರನಿಗೆ ಅರ್ಥ ಲಕ್ಷಣ ಇಲ್ಲ. ಅವನ ಮನುಷ್ಯ ಬರೀ ಯಾರು ಸತ್ರು, ಯಾರಿದ್ದಾರೆ, ಯಾರು ಬಂದ್ರು ಇದ್ರ ಕಡೆಗೆ ಲಕ್ಷಣನೇ ಹೊರತು ಧೃತರಾಷ್ಟ್ರನಿಗೆಂದನು ಕೇಳುತ್ತಿರುವೇನೇನು. ಆ ಮಾತಿಗೆ ಅವನು ಸುಮ್ಮನಿದ್ದನು. ಕೋಣ ನೀರಲ್ಲಿ ಮಲಗಿದಂತೆ ಆ ವೃದ್ಧನು ಕುಳಿತಿದ್ದನು. ಅಷ್ಟಾಗ್ತಿ ಏನು ಅಂದ್ರೆ ಆ ಬಾಣ ನೀರಾಗ ಮಲಗಿದಂಗ ಬಾಣ ನೀರಾಗ ನೋಡ್ಕೊಂಡಿರ್ತಾವಲ್ಲ, ಒಂದು ಅದು ಸಹಿತ ಒಂದೇನು ಅಂದ್ರೆ ಕೊಳಸಿ ನೀರಾಗ
ಎಷ್ಟರ ಅಗ್ನಿ ಎಬ್ಬಿಸಿ ಆನಂದವಾಗಿ ಹೊಂದ್ಕೊಂಡಿರ್ತಾವ ಅಂತಂದ್ರೆ ಅವ್ ಬಾಕಿ ಹೊರಗಿನ ಎಷ್ಟು ಸಲ ಎಬ್ಬಿಸಿದ್ರು ಹೇಳುವುದೇ ಇಲ್ಲ. ನಾವು ಸಣ್ಣವರಿದ್ದಾಗ ನಮ್ಮ ಊರ ಹಳದಾಗ ಆ ಎಮ್ಮಿ ತೊಳೆಲಿಕ್ಕೆ ಬರ್ತಿದ್ರು. ಆ ಪಿಂದಾರ್ಗಿಂದಾರೆಲ್ಲ ಅವ್ರಿಗೆ ಅವ್ರು ಸ್ವಲ್ಪ ಅರ್ಧ ಮುದ್ದ ಉರ್ದು ಕನ್ನಡ ಎಂಥ ಭಾಷೆ ಅವರು ಇರ್ತಿಲ್ಲ. ಭಾಷಾದೊಳಗೆ ಏನಂದ್ರೆ ಉರ್ದುನೂ ಇರ್ತಿತ್ತು, ಕನ್ನಡನೂ ಇರ್ತಿತ್ತು, ಆಮೇಲೆ ಮತ್ತೇನು ಹಿಂದಿನೂ ಇರ್ತಿತ್ತು. ಒಬ್ಬ ಬಂದು ಹೇಳ रिमूना एक पत्थर आया, मैं कल्ली साल में ठोक गया, नागौर में चुप गया. इंदौर भाषा रिमूना एक पत्थर आया, रिमूना तो कल बनता, मैं कल्ली साल में ठोक गया, कल्ली साल में ठोक दिए, पूछे तो नागौर में चुप गया, नाग बटने का तो इंदौर भाषा. ಅವರು ಆ ಎಮ್ಮಿ ತೊಳೆಗೆ ಬರ್ತಿದ್ರು ಹಳದಾಗ ಎಮ್ಮಿ ತೊಳೆದ್ರೆ ನಾವು ಯಾವ ರೀತಿ ಹೋಗುವುದು ನೋಡ್ತಿರ್ತಿದ್ದೆ. ನಮ್ಗೆ ಹಳ್ಳ ದಾಟಿ ತಮಗೆ ತಗೊಂಡು ಹೋಗ್ಬೇಕಾಗ್ತಿತ್ತು. ಹಿಂಗಾಗಿ ಹಳದಾಗ ಹಾಕಿ ಹೋಗ್ತಿದ್ವಿ. ಬಟ್ ಅಂದ್ರೆ ಅವ್ರು ಬಂದು ಹೈಟ್ ಅನ್ನೋರು ಹೈಟ್ ನನಗೆ ಎಲ್ಲೆಲ್ಲೂ ತಿಳಿತಿದ್ದಿಲ್ಲ. ಇದು ಹೈಟ್ ಅನ್ನೋರು ಕೇಳಿದೆ. ಅಲ್ಲಿ ಹೈಟ್ ಅಂದ್ರೆ ಎಮ್ಮಿ ಕೂತ್ಬಿಡುದು. ಎಮ್ಮಿ ಕೆಳಗೆ ಮರ್ಕೊಂಡೇ ಬಿಡ್ತಿರ್ತದ ಹೈಟ್ ಅಂತ ಕೂಡಲೇ. ಅದಕ್ಕೆ ಅವ್ರು ಏನಂದ್ರು ಅದು ಬೈಟ್ ಹೋಗಿ ಹೈಟ್ ಇನ್ನೊಬ್ಬ ಹೈಟ್ ಇದ್ರೆ ಇಲ್ಲ ಯಾರು ಹ್ಯಾಟ್ ಬಸ್ ಹೈಟ್ ಬಸ್ ಅದು ಹೋಗಿ ಹ್ಯಾಟ್ ಬಸ್. ಧೃತರಾಷ್ಟ್ರನಿಗೆಂದನು ಕೇಳುತ್ತಿರುವೆದೇನು, ಆ ಮಾತಿಗೆ ಅವನು ಸುಮ್ಮನಿದ್ದನು. ಕೋಣ ನೀರಲ್ಲಿ ಮುಳುಗಿದಂತೆ ಆ ವೃದ್ಧನು ಕುಳಿತಿದ್ದನು. ಕೋಣ ನೀರಲ್ಲಿ ಕುಳಿತಂತೆ ಅಂತ ಅಂತಿದ್ದದು, ಮಲಗಿದಂತೆ. ಅಲ್ಲಿ ಎತ್ತು ಕೂತದ್ ನೋಡ್ಕೊಂಬಲ್ಲ ನೋಡಿ ಯಾರು, ಅಲ್ಲಿ ಎತ್ತು ಮಕ್ಕೊಂಡದ್ ನೋಡಿ ಅಲ್ಲಿ ಅಂತ ಹೇಳ್ತಾರೆ ಹೊರತು ಎತ್ತು ಕೂತದ ಆಕು ಕೂತದ ಅಂತನ್ನುವಂತದ್ದಿಲ್ಲ. ಇದಕ್ಕೆ ಜ್ಞಾನೇಶ್ವರ ಮಹಾರಾಜರು ಬಾಬಾ ಅವ್ರು ಏನ್ ಬರ್ತಾರೆ ಅಂದ್ರೆ, ಆಗ ಸಂಜಯನು ಅನ್ನುತ್ತಾನೆ ಭಕ್ತ ಕಾಮ ಕಲ್ಪವೃಕ್ಷವನ್ನು ಕಲ್ಪ ಶ್ರೀ ಜ್ಞಾನೇಶ್ವರ ಮಹಾರಾಜರಿಗೆ ಅವರು ಕುಶಲತೆ ಮಾಡಿರುತ್ತಾರೆ. ಹಿಂದಿನ ಶ್ಲೋಕ ಸಂಜಯನು ಗೀತೆಯನ್ನು ಧೃತರಾಷ್ಟ್ರನಿಗೆ ಹೇಳಿದನು. ಭಗವಂತನು ಹೇಳಿದ್ದನ್ನು ವ್ಯಾಸರು ಹೇಳಿದರು. ವ್ಯಾಸರು ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟು ಕುರುಕ್ಷೇತ್ರದ ನಡೆದದ್ದನ್ನು ಧೃತರಾಷ್ಟ್ರನಿಗೆ ಕೇಳುತ್ತಿದ್ದನು. ಕೃಷ್ಣನು ಅರ್ಜುನನಿಗೆ ಹೇಳಿದ್ದೆಲ್ಲವನ್ನು ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು. ಕುರುಕ್ಷೇತ್ರದ ಘಟನೆಗಳನ್ನು ಸಂಜಯನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಕೇಳಿ ಧೃತರಾಷ್ಟ್ರನಿಗೆ ಹೇಳುತ್ತಿದ್ದನು. ಸಂಜಯನು ಮಾತ್ರ ಭಗವಂತನ ಮುಖದಿಂದ ಬಂದ ದಿವ್ಯ ಶಬ್ದಗಳನ್ನು ಕೇಳಿ ಧನ್ಯನಾದನು. ಆದರೆ ಧೃತರಾಷ್ಟ್ರನ ಪ್ರತಿಕ್ರಿಯೆ ಏನಿತ್ತೆಂಬುದನ್ನು ಶ್ರೀ ಜ್ಞಾನೇಶ್ವರ ಮಹಾರಾಜರು ಕೇಳುತ್ತಾರೆ. ಕೋಣವನ್ನು ನೀರಿನಲ್ಲಿ ಕುಳಿತಂದ್ರೆ ಏನು ಮಾಡಿದರೂ ಅದರಿಂದ ಅಲುಗಾಡುವುದೇ ಇಲ್ಲ. ಅದರಂತೆ ಇಂಥ ಭಗವದ್ಗೀತೆಯನ್ನು ಕೇಳಿಯೂ ಧೃತರಾಷ್ಟ್ರನು ಪುತ್ರ ಮೋಹದಿಂದ ಹೊರಗೆ ಬರಲಿಲ್ಲ ಅಂತ. ಆಗ ಸಂಜಯ ತಲೆದೂಗಿದನು. ಅಮೃತವೃಷ್ಟಿ ಆಯಿತೆಂದನು. ಆದರೆ ಇಲ್ಲಿದ್ದರೂ ಈ ವೃದ್ಧನು ಹೋಗಿರುವನು ಪಕ್ಕದ ಊರಿಗೆ ಅಂತ ಹೇಳ್ಕೊಂಡ್ರೆ ಅರ್ಥಾತ್ ಏನಂದ್ರೆ ಲಕ್ಷಣ ಇಲ್ಲ. ಇಲ್ಲಿದ್ದೂ ಸಹಿತ ಏನ್ ಮಾಡ್ದ ಅಂದ್ರೆ ಬೇರೆ ಊರಿಗೆ ಹೋಗಂತ ಕೂತಾನಿದೆ. ನಮ್ಮ ದಾತಾರದಿಂದಲೇ ಇವನನ್ನು ವಾಣಿ ಹೊಂದುವುದು ಮಾಲಿನ್ಯವನ್ನು, ನಮ್ಮ ದಾತಾರ ಇವನ ಇದ್ದಾನೆ ಅಂತ ನಾವು ಕಾಯ್ದೆ ಅಂದ್ರೆ ನಮ್ಮ ವಾಣಿಗೆ ಮಾಲಿನ್ಯತೆ ಬರ್ತದೆ. ಅರ್ಥಾತ್ ಏನು ಅಂದ್ರೆ ದಾತಾರನೆಂದರೆ ಇವನನ್ನು ವಾಣಿ ಹೊಂದುವುದು ಮಾಲಿನ್ಯವನ್ನು, ಆದರೆ ಮಾಡುವುದು ಏನು, ಇವನ ಸ್ವಭಾವವೇ ಹೀಗಿರುವುದು. ಅರ್ಥಾತ್ ದಾತಾರನೆಂದರೆ ಇವನನ್ನು, ನಮ್ಮ ದಾತಾರನೆಂದರೆ ಇವನನ್ನು ವಾಣಿ ಹೊಂದುವುದು ಮಾಲಿನ್ಯವನ್ನು, ಆದರೆ ಮಾಡುವುದು ಏನು, ಇವನ ಸ್ವಭಾವವೇ ಹೀಗಿರುವುದು.
ಅರ್ಥಾತ್ ಇವನನ್ನು ನಾವು ದಾತಾರ ಅಂತಂದ್ರೆ ದಾತಾರ ಅಂತ ಕುಡಿದ್ರೆ ಅವರಲ್ಲ, ಇವನೇ ನಮ್ಮನ್ನ ಸಂರಕ್ಷಣೆ ಮಾಡ್ತಕ್ಕಂಥವ, ನಮ್ಮ ಯೋಗಕ್ಷೇಮ ನೋಡ್ತಕ್ಕಂಥವ ಅಂತ ಹಿಂಗ ಅಂದ್ರೆ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ, ನಂದೇನ್ ನಮ್ದು ವಾಣಿನ ಏನಾಗಿ ಹೋಗ್ತದೆ ಅಂತ ಅದಕ್ಕೆ ಮಾಲಿನ್ಯತೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನನ್ನದೇ ಶ್ರೇಷ್ಠ ಭಾಗ್ಯವು ವೃತ್ತಾಂತ ಹೇಳುವ ನಿಮಿತ್ತವು ಮುನಿರಾಜ ಮಾಡಿದ ನನ್ನ ರಕ್ಷಣವು ಶ್ರೀ ವ್ಯಾಸದೇವ ಅರ್ಥಾತ್ ಶ್ರೀ ವೇದವ್ಯಾಸರು ಏನ್ ಮಾಡಿದ್ರು ಅಂದ್ರೆ ನನಗೆ ದಿವ್ಯ ದೃಷ್ಟಿ ಕೊಟ್ಟು ನನ್ನ ಮ್ಯಾಲೆ ಎಷ್ಟರೇ ಉಪಕಾರ ಮಾಡಿದ್ರು, ಎಷ್ಟರೇ ಹಿತ ಮಾಡಿದ್ರು ಅಂತಂದ್ರೆ ನನ್ನ ಒಂದು ದೊಡ್ಡದಂತೆ ಏನು ಅಂದ್ರೆ ಭಾಗ್ಯ ಅಂತ. ವೃತ್ತಾಂತ ಹೇಳುವ ನಿಮಿತ್ತವು ಅಲ್ಲಿ ವಿಚಾರಗಳನ್ನ ಇವನಿಗೆ ಹೇಳುವ ನಿಮಿತ್ತವಾಗಿ ನನಗೇನು ಒಂದು ದಿವ್ಯ ದೃಷ್ಟಿ ಕೊಟ್ಟರು ನನ್ನ ಬಹಳ ದೊಡ್ಡ ಭಾಗ್ಯ ಅಂತ ಹೇಳ್ತಾರೆ. ಅತ್ಯಂತ ಆಯಾಸದಿಂದ ಇದೆಲ್ಲವನ್ನು ಗಟ್ಟಿ ಮನಸ್ಸಿನಿಂದ ಮಾಡಲು ಕಥನವನ್ನು ತಡೆದುಕೊಳ್ಳದೆ ತನ್ನನ್ನು ಸಾತ್ವಿಕ ಭಾವದಿಂದ ಅತ್ಯಂತ ಆಯಾಸದಿಂದ ಇದೆಲ್ಲವನ್ನು ಗಟ್ಟಿ ಮನಸ್ಸಿನಿಂದ ಮಾಡಲು ಕಥನವನ್ನು ತಡೆದುಕೊಳ್ಳದೆ ತನ್ನನ್ನು ಸಾತ್ವಿಕ ಭಾವದಿಂದ ಅರ್ಥಾತ್ ಅತ್ಯಂತ ಗಟ್ಟಿ ಮನಸ್ಸಿನಿಂದ ಈ ರೀತಿಯಾಗಿ ಹೇಳ್ತಾ ಇರುವಾಗ ಅವನಿಗೆ ತಡ್ಕೊಳ್ಳಿಕ್ಕೆ ಆಗುವಂತ ಅರ್ಜುನ್ ಯಾರಿಗೆ ಸಂಜಯನಿಗೆ ಭಗವಂತನ ವಿಷಯದಲ್ಲಿ ಸಂಜಯನು ಸಂವೇದನಾಶೀಲನಾಗಿರುತ್ತಾನೆ. ಇದನ್ನು ಹೇಳುವ ಕೆಲಸ ಕೊಟ್ಟು ವ್ಯಾಸರು ನನ್ನನ್ನು ಹೇಗೆ ಸಂರಕ್ಷಿಸಿದ್ರು ನೋಡಿರಿ, ನನ್ನ ಭಾಗ್ಯವೆಂದೇ ಅವರು ನನಗೆ ಈ ಕಾರ್ಯ ಕೊಟ್ಟಿರುತ್ತಾರೆ. ತಾತ್ಪರ್ಯವೇನೆಂದರೆ ಭಗವಂತನ ವಿಷಯದಲ್ಲಿ ಸಂಜಯನು ಸಂವೇದನಾಶೀಲನಾಗಿರುತ್ತಾನೆ. ಆದರೆ ಸಮಾಜದಲ್ಲಿ ಎಷ್ಟೋ ಜನರು ಹೇಗಿರುತ್ತಾರೆ ಎಂದರೆ ಅವರು ಭಗವಂತನ ವಿಷಯದಲ್ಲಿಯೂ ಸಂವೇದನಶೀಲರಾಗುವುದಿಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಹೆಂಡತಿ ಸಂವೇದನಶೀಲಿರುತ್ತಾಳೆ, ಭಗವಂತನ ಪ್ರೇಮ ಮಾಡುತ್ತಾಳೆ, ಪೂಜೆ ಅರ್ಚನೆ ಮಾಡುತ್ತಾಳೆ. ಗಂಡನು ನನಗೆ ಏನೂ ಬೇಡ, ಏನೂ ಹೇಳಬೇಡ, ನಿನಗೆ ಮಾಡಬೇಕಾದನ್ನು ಮಾಡು ಅನ್ನುತ್ತಾನೆ. ಕೆಲವು ಕುಟುಂಬಗಳಲ್ಲಿ ಇದಕ್ಕೆ ತದ್ವಿರುದ್ಧವಾಗಿರುತ್ತದೆ. ಆದ್ದರಿಂದ ಪರಮಾರ್ಥದ ಪ್ರಾಣವೆಂದರೆ ಮನಸ್ಸು ಸಂವೇದನಶೀಲವಾಗಬೇಕು. ಸಂವೇದನಶೀಲ ಆಗಬೇಕು ಅಂತಂದ್ರೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಏನ್ ಬೇಕು ಅಂದ್ರೆ ಭಾವನಾ ಬೇಕು ಅಂತ. ಭಾವನೆಯಿಂದ ಸಂವೇದನಶೀಲ ಆಗ್ತದೆ ಹೊರತು ವಿಚಾರದಿಂದ ಆಗುವಂತಹದ್ದಲ್ಲ. ತರ್ಕ ವಿಚಾರ ಮತ್ತು ಚಿಕಿತ್ಸಾ ಇವುಗಳಿಂದ ಮನಸ್ಸು ಸಂವೇದನಶೀಲ ಆಗುವುದಿಲ್ಲ. ಅಂದ್ರೆ ಸಂವೇದನಶೀಲ ಆಗುವುದು ಅಂದ್ರೆ ಏನು ಅಂದ್ರೆ ಮನಸ್ಸು ಅದಕ್ಕೆ ಸ್ಪಂದಿಸಬೇಕು, ಆ ಭಾವ ವ್ಯಕ್ತ ಆಗ್ಬೇಕು. ಅದರೊಳಗಿಂದ ಯಾವ ಭಾವದ ವರ್ಣನೆ ನಡೆದಿರ್ತದನೋ ಆ ಭಾವಕ್ಕನುಸಾರವಾಗಿ ನಮ್ಮ ಮನಸ್ಸು ಸ್ಪಂದಿಸೋದು ಅಂತ ಏನದನೋ ಅದೇ ಸಂವೇದನಶೀಲ ಆಗಬೇಕು. ಈ ಮಹಾರಾಜರ ವಿಷಯ ಮಾಡಿತು ಕೂಡಲೇ ನಮ್ಮ ಮನಸ್ಸು ಅದಕ್ಕೆ ಸ್ಪಂದಿಸ್ಬೇಕಲ್ಲ, ಪ್ರತಿಕ್ರಿಯೆ ಮಾಡ್ಬೇಕು. ಅಂದ್ರೆ ಆ ಸಂದರ್ಭಕ್ಕೆ ಅನುಸಾರ ನಮ್ಮ ಕಣ್ಣಾಗ ನೀರು ಬರ್ಬೇಕು, ಮನಸ್ಸಿಗೆ ಅಗ್ನಿ ಏನಪ್ಪಾ ಅಂದ್ರೆ ಮನಸ್ಸಿಗೆ ಅತ್ಯಂತ ಮನಸ್ಸು ಭಾವುಕ ಆಗ್ಬೇಕು, ಭಾವನೆ ಜಾಗೃತ ಆಗ್ಬೇಕು. ಅದೇ ರೀತಿಯಾಗಿ ಅದಕ್ಕೆ ಅನುಸಾರವಾಗಿ ಕಣ್ಣಲ್ಲಿ ನೀರು ಬರ್ಬೇಕು, ಅಷ್ಟ ಸಾತ್ವಿಕ ಭಾವಗಳು ಜಾಗೃತ ಆಗ್ಬೇಕು. ಅದು ಸಂಜೆಗೆ ಆಯಿತು ಅಂತ ಹೇಳ್ತಾರೆ. ಆದ್ದರಿಂದ ಪರಮಾರ್ಥದ ಪ್ರಾಣವೆಂದರೆ ಮನಸ್ಸು ಸಂವೇದನಶೀಲವಾಗಬೇಕು. ಮನೆಯಲ್ಲಿ ಹೆಂಡತಿ ಉತ್ತಮ ಅಡುಗೆ ಮಾಡಿದ್ರು, ಊಟ ಮಾಡುವ ಗಂಡನು ಸರಿಯಾಗಿ ಅಡ್ಡಿ ಎಲ್ಲ ಚೆನ್ನಾಗಿದೆ ಅಂದನು. ಆಗ ಹೆಂಡತಿ ಏನು ಮಾಡಬೇಕು? ಆಚಾರ್ಯ ಹತ್ತಿರದ್ದು ಸುಂದರವಾಗಿರ್ತದೆ. ಕೆಲವು ಜನರಿಗೆ ಆ ಇಂದ್ರಿಯವೇ ಇರುವುದಿಲ್ಲ. ಯಾವ ಮನೆಯಲ್ಲಿ ಗಂಡ ಹೆಂಡತಿಯಲ್ಲಿ ಮಕ್ಕಳು ಮರಿಗಳಲ್ಲಿ ವಿನೋದವಿಲ್ಲವೋ ಆ ಮನೆಯಲ್ಲಿ ಅವರೆಲ್ಲರೂ ಸುಮ್ಮನೆ ಇರ್ತಾರಷ್ಟೇ. ಧೃತರಾಷ್ಟ್ರನು ಇಂಥವನೇ ಆಗಿದ್ದನು. ಆ ಮನೆಯೊಳಗೆ ಏನಿಲ್ಲ ಅಂದ್ರೆ ಭಾವನಾನೇ ಇಲ್ಲ, ಇರಂಗಿಲ್ಲ. ನಾನು ನೇಮಾವದಾಗಿದ್ದಾಗ ಒಬ್ಬರು ಮನೆಗೆ ಹೋಗಿದ್ದೇನೆ. ಮನೆಗೆ ಹೋದ್ರೆ ಮನ್ಯಾಗ 4-5 ಮಂದಿ ಇದ್ರು. ಅವರಿದ್ರು ಕನ್ನೋದ್ದಾಗ ಅಲ್ಲಿ ಖಾತೆಗಾಮ ಮುಂದೆ ಕನ್ನೋದಲ್ಲ, ಕನ್ನೋದ್ ಹೋಗಿದ್ದೆ. ಹೋದಾಗ ಅವರು ಒಂದು ಹುಡುಗಿ ಇಲ್ಲೇನೋ ಒಂದು ಚೀಲ ಹೊಟ್ಟಿದ್ರು. ಆ ಚೀಲದ ಮೇಲೆ ಸುಮ್ಮನೆ ಕೂತಿದ್ರು. ಒಂದು ಹುಡುಗ ಅಲ್ಲ, ಸುಮ್ಮನೆ ಒಂದು ಕುರ್ಚಿ ಮೇಲೆ ಕೂತಿದ್ದ. ಆಮೇಲೆ ನಾನು ಮುಂದೆ ತುಂಬಾ ನೋಡಿದ್ರೆ 5-6 ಮಂದಿ ಕೂತಾರೆ. ಯಾರು ನಾನು ಮಾತಾಡ್ಸೋರು ಎಲ್ಲ ತಮ್ಮ ಪೂಜೆಗೇನು ಒಬ್ಬ ಪುಸ್ತಕ ಕೂತಾರ, ಒಬ್ಬ ಕಣ್ಮುಚ್ಕೊಂಡು ಕೂತಾರ, ಒಬ್ಬ ನಾನು ಹಿಂಗಾಗಿದೆಯಲ್ಲ ಅಂತೆಲ್ಲ ಹಿಂಗಾಗಿ ಅನ್ಕೊಂಡ್ರು. ಅರ್ಥಾತ್ ಏನಿಲ್ಲ ಅಂದ್ರೆ ಅಲ್ಲಿ ಸ್ಪಂದಿಸೋದೇ ಇಲ್ಲ, ಭಾವನಾನೇ ಇಲ್ಲ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ ಜ್ಞಾನಾಮೃತದ ಮಳೆ ಸುರಿಯುವಾಗ ಇವನು ಇದ್ದು ಪರವೂರಿಗೆ ಹೋದಂತಾಯಿತು. ಏಕೆಂದರೆ ಇವನಿಗೆ ಅದರ ಅರಿವೇ ಇರುವುದಿಲ್ಲ. ನಿಮ್ಮ ಮಗಳಿಗೆ ನೀವು ವರಸಿ ಹೋಗಿಸುತ್ತಿರುವ
ಯಾವಾಗ ಅವನಿಗೆ ವಿನೋದದ ಹವ್ಯಾಸ ಇರುತ್ತದೆಯೋ ಅಥವಾ ಇಲ್ಲವೋ ಎಂಬುದು ಹೇಗೆ ತಿಳಿಯುತ್ತದೆ? ಅದಕ್ಕಾಗಿ ಸಹವಾಸವೇ ಬೇಕಾಗುತ್ತದೆ. ಆದ್ದರಿಂದ ಹೇಳ್ತಾರೆ, ಸಂಜೆಯಲ್ಲಿ ಅಷ್ಟಸಾತ್ವಿಕ ಭಾವ ಉಂಟಾಗುವುದು ಎಂಬುದನ್ನು ಮುಂದೆ ಹೇಳುತ್ತಾರೆ. ಅಷ್ಟಸಾತ್ವಿಕ ಭಾವ ಉಂಟಾಗುವುದು ಭಾಗ್ಯದ ಲಕ್ಷಣವಾಗಿರುತ್ತದೆ. ನಮ್ಮಲ್ಲಿ 3 ಶಕ್ತಿ ಇರುತ್ತವೆ. ತಿಳಿದುಕೊಳ್ಳುವುದು ಕಾಗ್ನಿಷನ್, ಇದು ಮಾನಸಶಾಸ್ತ್ರದ ಶಬ್ದವಾಗಿರುತ್ತದೆ. ಅನಿಸುವುದು ಫೀಲಿಂಗ್, ಅದಕ್ಕೆ ಅಫೆಕ್ಷನ್ ಅನ್ನುತ್ತಾರೆ. ಇನ್ನು 3 ಕೊನೇಷನ್ ಅಂದರೆ ಕರ್ಮ ಮಾಡುವುದು. ಇವುಗಳು ನಮ್ಮ ಒಳಗಿನ ಜ್ಞಾನದ ಭಾಗಗಳು ಯಾರು ತೆಗೆಯುತ್ತಾರೆ? ವಿಚಾರ ಮಾಡುವುದು ಇಲ್ಲ, ಕರ್ಮವಂತೂ ಇಲ್ಲವೇ ಇಲ್ಲ. ಫೀಲಿಂಗ್ ಅಂದರೆ ಅನಿಸೋದು ತನ್ನ ಕಾರ್ಯ ಮಾಡುತ್ತಿರುತ್ತದೆ. ಫೀಲಿಂಗ್ ಬೇಕು. ಅಂತಃಕರಣದಲ್ಲಿ ಏನಾದರೂ ಅದಕ್ಕೆ ಏನಾದರೂ ಅನಿಸಬೇಕು. ಆ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಅನಿಸಬೇಕು. ಕೆಲವರು ಈಗ ಮಾತಾಡ್ಸಿಕ್ ಹೋಗ್ತಿರ್ತಾರಲ್ಲ, ಮಾತಾಡ್ಸಿಕ್ ಹೋದ್ರೆ ಅಲ್ಲಿ ಯಾರು ಕಣ್ಣೀರ್ ಹಂಗೆ ಅಲ್ಲಿ ಸುರಿಸ್ಬೇಕಿಲ್ಲ. ಆ ಕಣ್ಣೀರ ಸುರಿಸ್ಲಿಕ್ಕೆ ಯಾರು ಏನ್ ಮಾಡಿದಂತ ನಮ್ಮ ಜೊತೆಗೆ ಯಾರು ಬಂದಿದ್ರು. ಅವ್ ಕಣ್ಣೀರು ಅಲ್ಲಿ ಹೋಗಿ ಯಾರು ಕಣ್ಣೀರ್ ಹಾಕ್ಬೇಕಪ್ಪ ಅಂತ ಪಾಪ ಅವ್ರಿಗೂ ಒಂದ್ ಸ್ವಲ್ಪ ಸಮಾಧಾನ ಆಗ್ತದೆ ಅಂತ ಅವ್ ಕಣ್ತು ಅಮೃತಾಜ ನಡ್ಕೊಂಡ್ ಬಂದ್ಬಿಡ್ತಾನೆ. ಮನೆ ಒಳಗೆ ಹೋಗೋ ಮುಂದೆ ಎರಡು ತುಂಬಾ ಅಮೃತಾಜ ಒಳಗೆ ಹೋಗ್ಬಿಡೆ ಅವ್ರು ಪಾಪ ಗಾಬರಿಯಾಗಿ ಎಷ್ಟೊಳ್ಳಿ ಗಟ್ಟೆ ಹಾಕಿ ಹೊರಗೆ ಬಂದು ನನ್ನ ಗಂಡ ಹೆಂಗೆ ನೋಡ್ರಿ ನಮ್ದು ಅಂತ ಬೀಳ್ತಾವ. ಇಲ್ರಿ ನನಗೆ ಏನ್ ನೋಡ್ಕೊಂಡ ನೀರ ಬರಾಗ ಮತ್ತೆ ಏನ್ ನೋಡ್ತಾನೆ ಹೋಗಿ ಕೂತಾಗ ಮತ್ತೀಗ ಏನಾದ್ರು ಸ್ವಲ್ಪ ಹೇಳಿ ಕತ್ ಕೂಡಲೇ ಕಣ್ಣ ನೀರ್ ಬಂದಂಗ ಆಗ್ಬೇಕಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಅಮೃತಾಜ ಹಚ್ಕೊಂಡಿದ್ದೀನಿ. ಒಬ್ಬನು ಅಂದನು, ಪರೀಕ್ಷೆ ಹತ್ತಿರ ಬಂದಿರುತ್ತದೆ, ಹುಡುಗರನ್ನು ಅಭ್ಯಾಸ ಮಾಡುವುದು ಅಂದರೆ ಹೇಗೆ ಆಗುತ್ತದೆ? ಅಭ್ಯಾಸ ಮಾಡುವುದೆಂದರೆ ಹೇಗೆ ಆಗುತ್ತದೆ? ಇದು ಫೀಲಿಂಗ್ ಆಗಿರುತ್ತದೆ. ಮಾಡದಿರುವುದೆಂದರೆ ಹೇಗೆ ಆಗುತ್ತದೆ? ಇದು ಫೀಲಿಂಗ್ ಆಗಿರುತ್ತದೆ. ಕೇವಲ ಇದೇ ಉಪಯೋಗದಲ್ಲ, ಸ್ವಲ್ಪ ಅರಿವು ಬೇಕಾಗುತ್ತದೆ. ಅದರ ಜೊತೆಗೆ ಪರೀಕ್ಷೆ ಹತ್ತಿರ ಬಂದಿರುತ್ತದೆ, ಹುಡುಗನು ಅಭ್ಯಾಸ ಮಾಡುವುದೆಂದರೆ ಹೇಗೆ ಆಗುತ್ತದೆ? ಸ್ವಲ್ಪ ಅರಿವು ಬೇಕು. ಮನೆಯಲ್ಲಿ ಯಾರಿಗಾದ್ರೂ ಕಾಯಿಲೆ ಆಯಿತು, ಅದರ ಬಗ್ಗೆ ಏನಾದ್ರೂ ಅನಿಸಬೇಕಲ್ಲವೇ? ಎಷ್ಟೋ ಜನರಿಗೆ ಏನೂ ಅನಿಸುವುದೇ ಇಲ್ಲ. ಅನಿಸದ ಹೊರತು ಪರಮಾರ್ಥವಿಲ್ಲ. ಎಷ್ಟೋ ಜನರಿಗೆ ಇಲ್ಲ ಅಂದ್ರೆ ಅನ್ಸಂಗೇ ಇಲ್ಲ. ಏನ ಬರ್ತಿರ್ತಾವ, ಬರ್ತಿರ್ತಾವ, ನಡೆದಿರ್ತಾವ. ಅವನು ಇರುತ್ತಾನೆ. ವಿಚಾರವು ಒಳಗೆ ಪಸರಿಸುವುದಿಲ್ಲ. ಅರ್ಥಾತ್ ಏನು ವಿಚಾರಗಳು ಪಸರಿಸುವುದಿಲ್ಲ ಒಳಗೆ. ಅದರಂತೆ ಕರ್ಮವೂ ಒಳಗೆ ಹೋಗುವುದಿಲ್ಲ. ಆದರೆ ಅನಿಸುವುದೆಂದೇನು ಇರುತ್ತದೆಯೋ, ಭಾವನೆ ಎಂದು ಏನು ಇರುತ್ತದೆಯೋ, ಪ್ರೇಮ ಎಂದು ಏನು ಇರುತ್ತದೆಯೋ ಅದು ಭಗವಂತನವರೆಗೆ ಹೋಗಿರುತ್ತದೆ. ಆದ್ದರಿಂದ ಏನಂದ್ರೆ ಭಾವನಾ ಬೇಕು, ಪ್ರೇಮ ಬೇಕು, ಅನಿಸೋದು ಬೇಕು. ಪ್ರೇಮದ ಹೊರತು ಪರಮಾರ್ಥ ಇಲ್ಲವೇ ಇಲ್ಲ. ನನಗೆ ಅವನ ದರ್ಶನ ಯಾವಾಗ ಆದೀತು ಎಂಬ ತಲವನ್ನು ಅನಿಸಬೇಕು. ಅದನ್ನು ಕುರಿತು ಶ್ರೀ ಜ್ಞಾನೇಶ್ವರ ಮಹಾರಾಜರು ಮುಂದೆ ವರ್ಣನೆ ಮಾಡುತ್ತಾರೆ ಅನ್ನೋದನ್ನ ನಾವು ನಾಳೆ ಸತ್ಸಂಗದಲ್ಲಿ ಶ್ರವಣ ಮಾಡೋಣ. ಮುಖ್ಯವಾಗಿ ಏನು ಅಂದ್ರೆ ಈ ಒಂದು 9ನೇ ಅಧ್ಯಾಯ ಅನ್ನುವಂತಹದ್ದು ನಾಳೆಗೆ ಸಮಾರೋಪ ಆಗ್ತದೆ, ಅರ್ಥಾತ್ ಮುಗೀತದೆ. ಆದ್ರಿಂದ ನಿಜವಾಗಿಯೂ ನಮ್ಮ ಎಲ್ಲರ ಜೀವನದಲ್ಲಿ ನಾವು ಅರ್ಥಾತ್ ಏನಂದ್ರೆ ಕೇವಲ ಮುಂದೆ ಕೂತ್ಕೊಂಡು ಕೇಳೋದು ಅಷ್ಟ ಅಲ್ಲ, ಈ ಮಾಧ್ಯಮದ ಮೂಲಕವಾಗಿ ಶ್ರವಣ ಮಾಡ್ತಕ್ಕಂಥವ್ರದ್ದು ಒಂದು ಬಹಳ ದೊಡ್ಡ ಭಾಗ್ಯ ಇದೆ. ಇದೇ ಸಮಯದಲ್ಲಿ ಎಷ್ಟೋ ಜನರಿಗೆ ಅನುಕೂಲ ಆಗದೆ ಇದ್ರು ಆಮೇಲೆ ಅದು ಸಹಿತ ಅವ್ರು ಏನ್ ಮಾಡ್ತಾರಂದ್ರೆ ಮತ್ತಾವುದಾದ್ರೂ ಒಂದು ಮಾಧ್ಯಮದಿಂದ ಯೂಟ್ಯೂಬ್ ಇತ್ಯಾದಿಗಳಿಂದಾಗ್ಲಿ, ಫೇಸ್ಬುಕ್ ನೊಳಗಿಂದಾಗ್ಲಿ ಮತ್ತೊಂದು ಶ್ರವಣ ಮಾಡ್ತಾ ಇರ್ತಾರೆ. ಆದ್ರೆ ನಿಜವಾಗಿಯೂ ಇದ್ರ ಒತ್ತಾಯ ಏನಿಲ್ಲ ಅಂದ್ರೆ ಜೀವನದಲ್ಲಿ ಸಮಾಧಾನ ಇಲ್ಲ ಅನ್ನುವಂಥದ್ದು ನಿಶ್ಚಿತವಾದಂಥದ್ದು. ಆದ್ರಿಂದ ಜ್ಞಾನೇಶ್ವರ ಮಹಾರಾಜನ ಇನ್ನೊಂದು 5-6 ಓವಿಗಳೇನವನು ಇನ್ನು 8 ಓವಿ ಅವ. ಆ ಓವಿಗಳನ್ನ 9 ಓವಿಯವು 25ರಿಂದ 35 ತನಕ ಓವಿಗಳನ್ನ ನಾವೆಲ್ಲರೂ ಈಗ ಮಾಡೋಣ. ನಾಳೆ ಶ್ರವಣ ಮಾಡಿ ನಾಳೆ ಮುಗೀತದೆ. ಆಮೇಲೆ ನಾಡದಕ್ಕೆ ಅರ್ಥಾತ್ ಏನು ಅಂತಂದ್ರೆ ಈ 9ನೇ ಅಧ್ಯಾಯದ ಓವಿಗಳನ್ನ ಪ್ರತಿ ದಿವಸ ಒಂದು 100 ಓವಿಗಳನ್ನ ಈ ಬೆಳಗಿನ ಒಂದು ಅಧ್ಯಾಯದಲ್ಲಿ ಓದಿ ಬಿಡಬೇಕು ಅನ್ನುವಂಥದ್ದು ಒಂದು ವಿಚಾರ ಇದೆ. ಅದು 5 ದಿವಸಕ್ಕೆ ಮುಗೀತದೆ. 535 ಓವಿಗಳನ್ನು ಓದಿ ಆಮೇಲೆ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ 6ನೇ ದಿವಸ ನಾವು ಹೇಳ್ತೀವಿ. ಅದಕ್ಕನುಸಾರವಾಗಿ ಮುಂದಿನ ಒಂದು ಚಟುವಟಿಕೆಗಳನ್ನು ನಮ್ಗೆ ಅನುಸರಿಸಲಿಕ್ಕೆ ಅಡ್ಡಿ ಇಲ್ಲ. ನಾನು ಅತ್ಯಂತ ಕಳಕಳಿಯಿಂದ
ಸಂತ ಜ್ಞಾನೇಶ್ವರ ಮಹಾರಾಜರು ಬರೆದಿರ್ತಕ್ಕಂಥ ಆ ವಿಶ್ವಾತ್ಮಕ ಭಾವದ ಪ್ರಾರ್ಥನೆಯನ್ನ ನಾವೆಲ್ಲರೂ ಅಂತಃಕರಣ ಪೂರ್ವಕವಾಗಿ ಶ್ರವಣ ಮಾಡೋಣ ಮತ್ತು ಅದೇ ರೀತಿಯಾಗಿ ಅದನ್ನು ನಾವು ಮನಸ್ಸಿನಿಂದ ಅನ್ನೋಣ ಅಂತ ಹೇಳಿ ಈಗ ಈ ವಿಶ್ವಾತ್ಮಕ ದೇವರನ್ನು ಈ ಭಾಗ್ಯಜ್ಞನಿಂದ ತೋಷಿಸುವೆನು, ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದ ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರರಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ ಪಾಪತಿಮಿರ, ವಿಶ್ವಕಾಳರಿ ಸ್ವಧರ್ಮ ಭಾಸ್ಕರ, ಪಡೆಯಲಿ ಪ್ರಾಣಿ ಮಾತ್ರ ಬಯಸಿದ್ದೆಲ್ಲ, ವರ್ಷಿಸುತ್ತ ಸಕಲ ಮಂಗಲ ಸಂತಸಮೂಹ ನಿಷ್ಠೆಯುಳ್ಳ ಭೂಮಂಡಲದಿ ಸದಾಕಾಲ ಭೇಟಿಯಾಗಲಿ ಜನರಿಗೆ, ಸಜಲ ಕಲ್ಪತರುಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು ಅಮೃತದ ಚಂದ್ರನಾಗಿದ್ದು ಅಲಾಂಚನ, ಸೂರ್ಯನಾಗಿದ್ದು ತಾಪಹೀನ, ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ, ಹೆಜ್ಜೆಗೂ ಸರ್ವರೂ ಆಗಿ ಸುಖಿಗಳು, ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿ ಪುರುಷನನ್ನು, ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದರು ಪಡೆದುಕೋ ಪ್ರಸಾದ ದಾನವನ್ನು, ಈ ವರದಿಂದ ಶ್ರೀ ಜ್ಞಾನದೇವನು सद्गुरुनाथ महाराज की जय। जय जय रघुवीर समर्थ सद्गुरु ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಚರಣಾರವಿಂದಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದೇನು ಅಂದರೆ, ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆ ಇಟ್ಟುಕೊಳ್ಳಿ ಅಂತ ತಿಳ್ಕೊಂಡು ಸದ್ಗುರುನಾಥ ಮಹಾರಾಜ್ ಕಿ ಜಯ ಜಯ।